ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ಕಬ್ಬಿಣವನ್ನ ಕಾಯಿಸಿ ಪೆಟ್ಟು ನೀಡಿದಾಗ ಮಾತ್ರ ಅದು ಕತ್ತಿಯಾಗಲಿ ಅಥವಾ ಗುರಾಣಿಯಾಗಲಿ ರೂಪವನ್ನ ತಾಳುತ್ತದೆ. ಮಾತು ಮತ್ತು ನಡವಳಿಕೆಯಲ್ಲಿ ತೂಕ ಬರುವುದು ನಾವು ಎದುರಿಸಿದ ಸವಾಲುಗಳ ಅನುಭವದಿಂದಲೇ ಹೊರತು ಅಬ್ಬರದ ಶಬ್ದದಿಂದಲ್ಲ. ನೀವು ಮಂಗಳನ ಅಧಿಪತ್ಯಕ್ಕೆ ಒಳಪಟ್ಟವರು. ನಿಮ್ಮಲ್ಲಿ ಅಪಾರವಾದ ಶಕ್ತಿ ಮತ್ತು ಕ್ಷಾತ್ರ ತೇಜಸ್ಸಿದೆ. ಆದರೆ ಶನಿವಾರದ ಈ ದಿನ ಕೇವಲ ಧೈರ್ಯದಿಂದ ಅಬ್ಬರಿಸುವುದಕ್ಕಿಂತ ಅನುಭವದಿಂದ ಬಂದ ಪ್ರಬುದ್ಧತೆಯನ್ನ ಪ್ರದರ್ಶಿಸಬೇಕಾಗುತ್ತೆ. ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ನಿಮ್ಮ ಪದಗಳಲ್ಲಿ ನಿಗ್ರಹ ಮತ್ತು ನಿಮ್ಮ ಆಲೋಚನೆಗಳಲ್ಲಿ ಆಳ ಇರಬೇಕಾಗುತ್ತೆ. ನೀವು ತಾಳ್ಮೆಯಿಂದ ಸ್ಪಷ್ಟವಾಗಿ ಮತ್ತು ನಿಷ್ಠೆಯಿಂದ ಮಾತನಾಡುವಾಗ ನಿಮ್ಮ ಮಾತಿನ ತೂಕ ಇಡೀ ಸಭೆಯನ್ನೇ ಮೌನಗೊಳಿಸುತ್ತದೆ. ಇಂದು ನಿಮ್ಮ ಅನುಭವವೇ ನಿಮ್ಮ ಶಕ್ತಿಯಾಗುವಂತದ್ದು. ಇಂದು ಆರ್ಥಿಕವಾಗಿ ಧನಾತ್ಮಕ ದಿನವಾದರೂ ಅನಗತ್ಯ ವೆಚ್ಚಗಳ ಮೇಲೆ ನಿಯಂತ್ರಣವಿರಬೇಕಾಗುತ್ತೆ. ದೀರ್ಘಾವಧಿಯ ಉಳಿತಾಯ ಯೋಜನೆಗಳಿಗೆ ಹಣ ಹೂಡಿಕೆ ಮಾಡಲು ಇದು ಸೂಕ್ತವಾದಂತಹ ಸಮಯ. ಹಳೆಯ ಸಾಲದ ಬಾಕಿ ತರುವಂತಹ ಲಕ್ಷಣಗಳಿವೆ. ಆದರೆ ಅಪರಿಚಿತ ವ್ಯಕ್ತಿಗಳ ಆತುರದ ಸಲಹೆ ಕೇಳಿ ಷೇರು ಮಾರುಕಟ್ಟೆ ಅಥವಾ ಅಸುರಕ್ಷಿತ ಒಪ್ಪಂದಗಳಲ್ಲಿ ಹಣವನ್ನ ತೊಡಗಿಸಿಕೊಳ್ಳಬೇಡಿ. ಇನ್ನು ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಮಾರ್ಗದರ್ಶನ ನಿಮಗಿರುವಂತದ್ದು. ದೀರ್ಘಕಾಲದ ಗೊಂದಲಗಳಿಂದ ಮನೆಯ ಹಿರಿಯರ ಸಮ್ಮುಖದಲ್ಲಿ ಪರಿಹಾರವನ್ನ ಕಂಡುಕೊಳ್ಳುವಿರಿ. ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಬೆಂಬಲ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಪರಸ್ಪರರ ನಿಷ್ಠೆ ಮತ್ತು ಮುಕ್ತ ಸಂವಹನದಿಂದ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಇನ್ನು ಉದ್ಯೋಗಿಗಳಿಗೆ ಇಂದು ಶನಿವಾರದ ಪ್ರಭಾವದಿಂದ ಕೆಲಸದ ಜವಾಬ್ದಾರಿಗಳು ಹೆಚ್ಚಾಗಲಿವೆ. ಸವಾಲಿನ ಕೆಲಸಗಳನ್ನ ಶಿಸ್ತು ಮತ್ತು ತಾಳ್ಮೆಯಿಂದ ಪೂರ್ಣಗೊಳಿಸಿದರೆ ಮೇಲಾಧಿಕಾರಿಗಳಿಂದ ದೀರ್ಘಕಾಲದ ಮನ್ನಣೆ ದೊರೆಯಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳು ಅಥವಾ ನಿಂತು ಹೋಗಿದ್ದ ಯೋಜನೆಯಿಂದ ಪ್ರಗತಿ ಕಂಡು ಬರಲಿದೆ. ತಾಂತ್ರಿಕ ಉತ್ಪಾದನೆ ಮತ್ತು ರಿಯಲ್ ಎಸ್ಟೇಟ್ ರಂಗದಲ್ಲಿ ಇರುವವರಿಗೆ ಇಂದು ಶ್ರಮಕ್ಕೆ ತಕ್ಕ ಶುಭ ಫಲ ಸಿಗುವಂತದ್ದಾಗ್ತದೆ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ದೈಹಿಕ ಶಕ್ತಿ ಉತ್ತಮವಾಗಿರುತ್ತದೆ. ಆದರೆ ಕೆಲಸದ ಒತ್ತಡದಿಂದಾಗಿ ಬಿಪಿ ಅಥವಾ ನರಗಳ ಆಯಾಸ ಉಂಟಾಗಬಹುದು. ಚಾಲನೆ ಮಾಡುವಾಗ ಅತಿಯಾದ ವೇಗ ಬೇಡ. ಸಂಜೆ ಸ್ವಲ್ಪ ಸಮಯ ಧ್ಯಾನ ಅಥವಾ ಪ್ರಾಣಾಯಾಮವನ್ನ ಮಾಡುವುದು ದೇಹ ಮತ್ತು ಮನಸ್ಸಿಗೆ ಶಾಂತಿಯನ್ನ ನೀಡುವಂತದ್ದಾಗ್ತದೆ. ಇಂದು ಸಂಜೆ ಹತ್ತಿರದ ಆಂಜನೇಯ ಸ್ವಾಮಿ ಅಥವಾ ಶನಿದೇವನ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕಾಗುತ್ತೆ. ಹನುಮಾನ್ ಚಾಲೀಸವನ್ನ 3 ಬಾರಿ ಪಠಿಸುವುದರಿಂದ ಕೆಲಸದಲ್ಲಾಗುವ ಅಡೆತಡೆಗಳು ಮತ್ತು ಮಾನಸಿಕ ಒತ್ತಡ ಕೂಡ ನಿವಾರಣೆಯಾಗ್ತದೆ. ಇಂದು ಬಡವರಿಗೆ ಅಥವಾ ಅಗತ್ಯವಿರುವ ಶ್ರಮಿಕರಿಗೆ ಕಪ್ಪು ಉದ್ದಿನ ಬೇಳೆ, ಎಳ್ಳು ಅಥವಾ ಕಪ್ಪು ಬಟ್ಟೆಯನ್ನ ದಾನವಾಗಿ ಮಾಡುವುದು ಜಾತಕದಲ್ಲಿನ ಶನಿ ಮಂಗಳ ದೋಷಗಳನ್ನ ಶಾಂತಗೊಳಿಸುತ್ತದೆ. ಶುಭ ಸಂಖ್ಯೆಯಾಗಿ 9 ಮತ್ತು 8 ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ನೀಲಿ ಮತ್ತು ಕೆಂಪು ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ವೃಷಭರಾಶಿಯವರ ಪರ್ವತವು ತನ್ನ ಶಕ್ತಿಯನ್ನ ಸಾಬೀತುಪಡಿಸಲು ಎಂದು ಅಬ್ಬರಿಸುವುದಿಲ್ಲ. ಅದು ತನ್ನ ಅಲುಗಾಡದ ಸ್ಥಿರತೆಯಿಂದಲೇ ಜಗತ್ತಿಗೆ ತನ್ನ ಬಲವನ್ನ ತೋರಿಸುತ್ತದೆ. ಮಾತುಗಳ ಸದ್ದಿಗಿಂತ ನಿಮ್ಮ ಚಾರಿತ್ರ್ಯ ಮತ್ತು ನಿರ್ಧಾರಗಳ ಸ್ಥಿರತೆ ದೊಡ್ಡದಾಗಿರಬೇಕಾಗುತ್ತೆ. ನೀವು ವೃಷಭ ಅಂದರೆ ಗೂಳಿ ರಾಶಿಯವರು. ಸ್ಥಿರತೆ ಮತ್ತು ಅಪಾರ ತಾಳ್ಮೆಯ ಸಂಕೇತ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ಪ್ರತಿಯೊಂದು ಮಾತನ್ನ ಕಲ್ಲು ಬಂಡೆಯಷ್ಟು ಗಟ್ಟಿಯಾಗಿ ಮತ್ತು ಆಲೋಚಿಸಿ ಆಡಬೇಕು. ನಿಮ್ಮ ಆಲೋಚನೆಗಳಲ್ಲಿ ಚಾಂಚಲ್ಯವಿರದಿರಲಿ. ಯಾರೋ ಏನೋ ಅಂದರು ಎಂದು ನಿಮ್ಮ ನಿಲುವನ್ನ ಬದಲಾಯಿಸಬೇಡಿ. ನೀವು ಒಮ್ಮೆ ತೆಗೆದುಕೊಂಡ ಅಂತಹ ಸರಿ ನಿರ್ಧಾರಕ್ಕೆ ಬಂಡೆಯಂತೆ ನಿಂತಾಗ ನಿಮ್ಮ ಮಾತಿನ ತೂಕಕ್ಕೆ ಇಡೀ ಸಮಾಜವೇ ನಿಮ್ಮನ್ನ ಅತ್ಯಂತ ಗೌರವದಿಂದ ಆಲಿಸುತ್ತದೆ. ಇಂದಿನ ನಿಮ್ಮ ಸ್ಥಿರತೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಅಧಿಕಾರವಾಗಿರುವಂತದ್ದು. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಸುದೀರ್ಘ ಪರಿಶ್ರಮ ಮತ್ತು ಅನುಭವಕ್ಕೆ ತಕ್ಕಂತಹ ಸಮ್ಮಾನ ದೊರೆಯಲಿದೆ. ಜಟಿಲವಾದಂತಹ ಸವಾಲುಗಳನ್ನ ಶಾಂತ ಚಿಂತದಿಂದ ಎದುರಿಸುವಂತಹ ನಿಮ್ಮ ಸಾಮರ್ಥ್ಯಕ್ಕೆ ಮೇಲಾಧಿಕಾರಿಗಳು ಬೆರಗಾಗುವಂತದ್ದು. ವ್ಯಾಪಾರಸ್ಥರಿಗೆ ಶನಿದೇವನ ಪ್ರಭಾವದಿಂದ ದೀರ್ಘಾವಧಿಯ ಲಾಭ ತರುವಂತಹ ಒಪ್ಪಂದಗಳು ಕೂಡಿ ಬರಲಿವೆ. ಸ್ಥಿರಾಸ್ತಿ ಅಥವಾ ಕೈಗಾರಿಕಾ ರಂಗದಲ್ಲಿ ಇರುವವರಿಗೆ ಇಂದು ಅತ್ಯಂತ ಅನುಕೂಲಕರವಾದಂತಹ ದಿನ. ಆರ್ಥಿಕವಾಗಿ ಇಂದು ಅತ್ಯಂತ ದೃಢವಾದಂತಹ ದಿನ. ಹಳೆಯ ಹೂಡಿಕೆಗಳಿಂದ ಅಥವಾ ಸ್ಥಿರಾಸ್ತಿ ವ್ಯವಹಾರಗಳಿಂದ ನಿರೀಕ್ಷಿತ ಧನ ಲಾಭವಾಗಲಿದೆ. ಅನಗತ್ಯ ವೆಚ್ಚಗಳಿಗೆ ಬ್ರೇಕ್ ಬೀಳಲಿದ್ದು ಭವಿಷ್ಯದ ಉಳಿತಾಯ ಯೋಜನೆಗಳಿಗೆ ಹಣ ವಿನಿಯೋಗಿಸಲು ಇದು ಒಳ್ಳೆಯ ದಿನ. ಆದರೆ ಭಾವನಾತ್ಮಕವಾಗಿ ಯಾರಿಗೂ ದೊಡ್ಡ ಮೊತ್ತದ ಸಾಲವನ್ನ ನೀಡುವ ಹಾಗಿಲ್ಲ ನೀವು. ಇನ್ನ ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ಸದಾ ಇರುವಂತದ್ದು. ಮನೆಯಲ್ಲಿನ ಆಸ್ತಿ ಅಥವಾ ಕುಟುಂಬದ ಜವಾಬ್ದಾರಿಗಳಿಗೆ ಸಂಬಂಧಿಸಿದ ಪ್ರಮುಖ ಚರ್ಚೆಗಳಲ್ಲಿ ನಿಮ್ಮ ನಿರ್ಧಾರವೇ ಅಂತಿಮವಾಗಲಿದೆ. ಜೀವನ ಸಂಗಾತಿಯೊಂದಿಗೆ ನಂಬಿಕೆ ಮತ್ತು ಪ್ರೀತಿ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಪರಸ್ಪರರ ನಿಷ್ಠೆಯನ್ನ ಸಾಬೀತುಪಡಿಸಲು ಇದು ಸೂಕ್ತವಾದಂತಹ ಸಮಯ. ಇನ್ನ ದೈಹಿಕವಾಗಿ ನೀವು ಸದೃಢರಾಗಿರುತ್ತೀರಿ. ಆದರೆ ಕುತ್ತಿಗೆ ಅಥವಾ ಗಂಟಲಿನ ಭಾಗದಲ್ಲಿ ಸಣ್ಣ
ಮಟ್ಟದ ಅಸ್ವಸ್ಥತೆ ಕಾಣಿಸಿಕೊಳ್ಳಬಹುದು. ತಣ್ಣನೆಯ ಆಹಾರ ಪದಾರ್ಥಗಳಿಂದ ದೂರವಿರಿ. ರಾತ್ರಿ ನಿಗದಿತ ಸಮಯಕ್ಕೆ ನಿದ್ರಿಸುವುದು ಮನಸ್ಸಿಗೆ ನೆಮ್ಮದಿಯನ್ನ ತರುವಂತದ್ದಾಗ್ತದೆ. ಇಂದು ಸಂಜೆ ಹತ್ತಿರದ ಅಶ್ವತ್ಥ ವೃಕ್ಷದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ ತದನಂತರ ಹನುಮಾನ್ ಚಾಲಿಸವನ್ನ 3 ಬಾರಿ ಪಠಿಸುವುದರಿಂದ ಸಕಲ ಕಾರ್ಯವಿಘ್ನಗಳು ನಿವಾರಣೆಯಾಗ್ತವೆ. ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇದು ನಿರಾಸೆ ಮತ್ತು ಕೆಲಸದಲ್ಲಾಗುವ ವಿಳಂಬವನ್ನ ತಪ್ಪಿಸುವಂತದ್ದು. ಇಂದು ಕೆಲಸಗಾರರಿಗೆ, ಶ್ರಮಿಕ ವರ್ಗದವರಿಗೆ ಅಥವಾ ಬಡವರಿಗೆ ಕಪ್ಪು ಉದ್ದಿನ ಬೇಳೆ, ಕಪ್ಪು ಎಳ್ಳನ್ನ ಅಥವಾ ಅನ್ನದಾನವನ್ನ ಮಾಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 6 ಮತ್ತು 8 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ನೀವು ಮಿಥುನ ರಾಶಿಯವರ ಮಾತಿನ ಅಬ್ಬರದಿಂದ ಯಾರ ಗಮನವನ್ನ ಸೆಳೆಯಬಹುದು. ಆದರೆ ವಿಚಾರಗಳ ಆಳ ಮತ್ತು ವ್ಯಕ್ತಿತ್ವದ ಶಿಸ್ತಿನಿಂದ ಮಾತ್ರ ಜಗತ್ತಿನ ಗೌರವವನ್ನ ಗೆಲ್ಲಲು ಸಾಧ್ಯ. ಹಗುರವಾದ ಮಾತು ಗಾಳಿಯಲ್ಲಿ ತೂರಿ ಹೋಗುತ್ತದೆ. ಗಂಭೀರವಾದ ಹೆಜ್ಜೆ ಇತಿಹಾಸದಲ್ಲಿ ಮೂಡುತ್ತದೆ. ನಿಮ್ಮ ಬುದ್ಧಿಶಕ್ತಿ ಮತ್ತು ಮಾತುಗಾರಿಕೆ ನಿಮ್ಮ ಅತಿ ದೊಡ್ಡದಾದಂತಹ ಆಸ್ತಿ. ಆದರೆ ಇಂದು ಜನರು ನಿಮ್ಮನ್ನ ಆಲಿಸುವುದು ಕೇವಲ ನಿಮ್ಮ ಮಾತುಗಳ ಸೌಂದರ್ಯಕ್ಕಲ್ಲ, ಆ ಮಾತುಗಳ ಹಿಂದಿರುವಂತಹ ನಿಷ್ಠೆ ಮತ್ತು ಶಿಸ್ತಿಗೆ. ಯಾರದೋ ಮನ ಒಲೈಸಲು ಅಥವಾ ಪ್ರಭಾವ ಬೀರಲು ಆತುರದಲ್ಲಿ ಮಾತನ್ನ ಕೊಡಬೇಡಿ. ಕಟು ಸತ್ಯ ಮತ್ತು ಆಳವಾದ ಜ್ಞಾನದಿಂದ ಕೂಡಿದ ವಿಷಯವನ್ನ ಸ್ಪಷ್ಟವಾಗಿ ಹೇಳಬೇಕಾಗುತ್ತೆ. ನಿಮ್ಮ ಪ್ರತಿಯೊಂದು ನಿರ್ಧಾರದ ಹಿಂದೆ ಶಿಸ್ತು ಮತ್ತು ಆಳವಿದ್ದಾಗ ಇಡೀ ಜಗತ್ತೇ ಮೌನವಾಗಿ ನಿಮ್ಮ ಮಾತುಗಳನ್ನ ಆಲಿಸುವಂತದ್ದಾಗ್ತದೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ಕಠಿಣ ಸವಾಲೊಂದನ್ನ ತಮ್ಮ ಸೃಜನಶೀಲತೆ ಮತ್ತು ಸಮಯ ಪ್ರಜ್ಞೆಯಿಂದ ಬಗೆಹರಿಸುವಂತಹ ಅವಕಾಶ ಸಿಗಲಿದೆ. ಮೇಲಾಧಿಕಾರಿಗಳು ನಿಮ್ಮ ನಿರ್ಧಾರಗಳನ್ನ ಗೌರವಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ಹಳೆಯ ಯೋಜನೆಗಳನ್ನ ಪುನರಾರಂಭಿಸಲು ಅಥವಾ ಹೊಸ ಮಾರುಕಟ್ಟೆ ತಂತ್ರಗಳನ್ನ ರೂಪಿಸಲು ಇದು ಸೂಕ್ತವಾದಂತಹ ದಿನ. ಮಾಧ್ಯಮ, ಸಾಹಿತ್ಯ, ತಂತ್ರಜ್ಞಾನ ಹಾಗೂ ಸಂವಹನ ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಬೌದ್ಧಿಕ ಯಶಸ್ಸು ಕೂಡ ಸಿಗುವಂತದ್ದು. ಇನ್ನು ಆರ್ಥಿಕ ವಿಚಾರದಲ್ಲಿ ಇಂದು ಜಾಗರೂಕತೆಯ ಸಮತೋಲನ ಅಗತ್ಯ. ಹೊಸ ಆದಾಯದ ಮಾರ್ಗಗಳು ಕೂಡ ತೆರೆದುಕೊಳ್ಳುವಂತಹ ಮುನ್ಸೂಚನೆ ಇರುವಂತದ್ದು. ಶನಿವಾರದ ಪ್ರಭಾವದಿಂದಾಗಿ ಧನ ಸಂಚಾರದಲ್ಲಿ ಕೊಂಚ ನಿಧಾನಗತಿ ಇರಬಹುದು. ಅನುಭವವಿಲ್ಲದ ಕ್ಷೇತ್ರಗಳಲ್ಲಿ ಹೂಡಿಕೆಯನ್ನ ಮಾಡಬೇಡಿ. ಅನಗತ್ಯ ಖರ್ಚುಗಳಿಗೆ ಕಟ್ಟುನಿಟ್ಟಿನ ಬ್ರೇಕ್ ಅನ್ನ ಹಾಕುವುದು ತುಂಬಾ ಒಳಿತು. ಇನ್ನ ಕುಟುಂಬದಲ್ಲಿ ಹಿರಿಯರ ಸಲಹೆಗಳು ನಿಮಗೊಂದು ದೊಡ್ಡ ದಾರಿದೀಪವಾಗಲಿವೆ. ಅತಿಯಾದಂತಹ ತರ್ಕದಿಂದ ಮನೆಯವರ ಮನಸ್ಸನ್ನ ನೋಯಿಸಬೇಡಿ. ಪ್ರೀತಿ ಮತ್ತು ತಾಳ್ಮೆಗೆ ಆದ್ಯತೆಯನ್ನ ನೀಡಿ. ಜೀವನ ಸಂಗಾತಿಯೊಂದಿಗೆ ಸುಂದರ ಸಂಜೆ ಕಳೆಯುವಂತಹ ಯೋಗವಿದೆ. ಪ್ರೇಮಿಗಳಿಗೆ ಪರಸ್ಪರರ ವಿಚಾರಗಳಲ್ಲಿ ಶಿಸ್ತು ಮತ್ತು ಗೌರವ ಕಾಯ್ದುಕೊಳ್ಳಲು ಶುಭವಾದಂತಹ ದಿನ. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಶಕ್ತಿ ಹೆಚ್ಚಿರುವಂತದ್ದು. ಆದರೆ ನಿರಂತರ ಸ್ಕ್ರೀನ್ ನೋಡುವುದರಿಂದ ಕಣ್ಣಿನ ಆಯಾಸ ಅಥವಾ ತಲೆನೋವು ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ ಮತ್ತು ರಾತ್ರಿ ಸರಿಯಾದ ಸಮಯಕ್ಕೆ ನಿದ್ರಿಸುವುದನ್ನ ಅಭ್ಯಾಸವನ್ನ ಮಾಡಿಕೊಳ್ಬೇಕಾಗತ್ತೆ. ಇಂದು ಸಂಜೆ ಆಂಜನೇಯ ಸ್ವಾಮಿಗೆ ಅಥವಾ ಶನಿ ದೇವನಿಗೆ ಸಾಸಿವೆ ಎಣ್ಣೆಯ ದೀಪವನ್ನ ಬೆಳಕಿಸಬೇಕಾಗುತ್ತೆ. ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇದು ನಿಮ್ಮ ಮನಸ್ಸಿನ ಚಂಚಲತೆಯನ್ನ ದೂರ ಮಾಡಿ ವ್ಯಕ್ತಿತ್ವದ ಗಂಭೀರವನ್ನಗೊಳಿಸುವಂತದ್ದು. ಇನ್ನ ನಿಮ್ಮ ರಾಶಾಧಿಪತಿಯ ಪ್ರಸನ್ನತೆಗಾಗಿ ಗಣಪತಿಗೆ 21 ಗರಿಕೆಯನ್ನ ಅರ್ಪಿಸಬೇಕಾಗತ್ತೆ. ಓಂ ಘಂ ಗಣಪತಿಯೇ ನಮಃ ಎಂದು ಜಪಿಸಬೇಕಾಗತ್ತೆ. ಇಂದು ದೈಹಿಕ ಶ್ರಮ ವಹಿಸಿ ಕೆಲಸ ಮಾಡುವಂತಹ ಜನರಿಗೆ ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಅಥವಾ ಕಾಲಿನ ಪಾದರಕ್ಷೆಯನ್ನ ದಾನವಾಗಿ ಮಾಡುವುದು ಜಾತಕದಲ್ಲಿನ ಶನಿ ಬುಧ ಗ್ರಹಗಳ ಶುಭ ಫಲವನ್ನ ಹೆಚ್ಚಿಸುತ್ತದೆ. ಶುಭ ಸಂಖ್ಯೆ 5 ಮತ್ತು 8. ಶುಭ ಬಣ್ಣ ನೀಲಿ ಮತ್ತು ಹಸಿರು ಬಣ್ಣ. ಕಟಕ ರಾಶಿಯವರೇ, ದೊಡ್ಡ ಶಬ್ದ ಮಾಡುವ ಅಲೆಗಳು ತೀರವನ್ನ ತಲುಪಿ ನಶಿಸಿ ಹೋಗುತ್ತವೆ. ಆದರೆ ಸದ್ದು ಮಾಡದ ಆಳದ ಸಮುದ್ರವು ಇಡೀ ಜಗತ್ತಿನ ಅಡಗುಗಳನ್ನ ತನ್ನ ಹೆಗಲ ಮೇಲೆ ಹೊತ್ತು ಸಾಗುತ್ತದೆ. ನಿಮ್ಮ ಪ್ರಭಾವವು ನಿಮ್ಮ ಧ್ವನಿಯ ಅಬ್ಬರದಲ್ಲ, ನಿಮ್ಮ ವ್ಯಕ್ತಿತ್ವದ ಆಳದಲ್ಲಿರುವಂತದ್ದು. ನೀವು ಸ್ವಾಭಾವಿಕವಾಗಿಯೇ ಅತಿಯಾದ ಭಾವನಾತ್ಮಕ ಗುಣವನ್ನ ಉಳ್ಳವರು. ಆದರೆ ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ನಿಮ್ಮ ಭಾವನೆಗಳನ್ನ ದೌರ್ಬಲ್ಯವಾಗಿಸಿಕೊಳ್ಳಬೇಡಿ. ಅವುಗಳನ್ನ ನಿಮ್ಮ ನಿಶಬ್ದ ಶಕ್ತಿಯನ್ನಾಗಿ ಮಾಡಿಕೊಳ್ಳಿ. ಬೇರೆಯವರ ಮೆಚ್ಚುಗೆಗಾಗಿ ಸಮರ್ಥನೆಗಳನ್ನ ಕೂಡುತ್ತಾ ಕೂರಬೇಡಿ. ನೀವು ಸ್ಪಷ್ಟವಾಗಿ, ಶಾಂತವಾಗಿ ಮತ್ತು ದೃಢವಾಗಿ ಮಾತನಾಡುವಾಗ ನಿಮ್ಮ ಮಾತಿನ ಹಿಂದೆ ಆತ್ಮವಿಶ್ವಾಸದ ಆಳವಿರುತ್ತದೆ. ಆ ಮೌನ ಮತ್ತು ಸ್ಪಷ್ಟತೆಗೆ ಜಗತ್ತು ತಾನಾಗಿಯೇ ತಲೆಬಾಗಿಸಿ ಕಿವಿಯನ್ನಾಗೊಡುತ್ತದೆ. ಇಂದು ಆರ್ಥಿಕವಾಗಿ ಆರ್ಥಿಕ ವಿಷಯಗಳಲ್ಲಿ ಎಚ್ಚರಿಕೆಯ ನಡವಳಿಕೆ ಅಗತ್ಯವಾಗಿದೆ. ಹಠಾತ್ ಖರ್ಚುಗಳು ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಹಣ ವಿನಿಯೋಗಿಸಬೇಕಾಗಬಹುದು. ಆಸ್ತಿ ಅಥವಾ ದೀರ್ಘ
ದೀರ್ಘಾವಧಿ ಉಳಿತಾಯ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡಲು ಇಂದು ಸೂಕ್ತ ಆಲೋಚನೆ ಮೂಡಲಿದೆ. ಅಪರಿಚಿತರ ಮಾತು ಕೇಳಿ ಷೇರು ಮಾರುಕಟ್ಟೆ ಅಥವಾ ಅತಿಯಾದ ಅಪಾಯವಿರುವಂತಹ ವ್ಯವಹಾರಗಳಿಗೆ ಕೈಯನ್ನ ಹಾಕಬೇಡಿ. ಇನ್ನು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ಜವಾಬ್ದಾರಿಗಳು ಹೆಚ್ಚಾಗುವಂತಹ ದಿನ. ಸಹೋದ್ಯೋಗಿಗಳ ನಡುವಿನ ಗೊಂದಲಗಳನ್ನ ಪರಿಹರಿಸಲು ನಿಮ್ಮ ಸೌಮ್ಯ ಹಾಗೂ ಪಕ್ವ ನಿರ್ಧಾರಗಳು ನೇರವಾಗುವಂತದ್ದು. ಮೇಲಾಧಿಕಾರಿಗಳು ನಿಮ್ಮ ಪ್ರಾಮಾಣಿಕತೆಯನ್ನ ಗುರುತಿಸಲಿದ್ದಾರೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳು ಅಥವಾ ದೂರದ ಪ್ರಯಾಣದಿಂದ ಹೊಸ ಅವಕಾಶಗಳು ಸೃಷ್ಟಿಯಾಗಲಿವೆ. ತಾಂತ್ರಿಕ, ಶಿಕ್ಷಣ ಹಾಗೂ ಸಮಾಜ ಸೇವೆ ರಂಗದಲ್ಲಿ ಇರುವವರಿಗೆ ಇಂದು ಶುಭ ಫಲ ಕೂಡ ಸಿಗುವಂತದ್ದು. ಇನ್ನ ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ನಿಮಗಿರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಆಳವಾದ ಭಾವನಾತ್ಮಕ ಬೆಂಬಲ ಸಿಗಲಿದ್ದು ನಿಮ್ಮ ಮನಸ್ಸಿನ ಗೊಂದಲಗಳು ತಿಳಿಯಾಗಲಿವೆ. ಪ್ರೇಮಿಗಳಿಗೆ ಪರಸ್ಪರರ ಭಾವನೆಗಳನ್ನ ಗೌರವಿಸುವ ಮೂಲಕ ಬಾಂಧವ್ಯವನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಇದು ಅತ್ಯುತ್ತಮವಾದಂತಹ ದಿನ. ಚಂದ್ರನ ಪ್ರಭಾವದಿಂದಾಗಿ ಮನಸ್ಸಿನಲ್ಲಿ ಸಣ್ಣ ಪುಟ್ಟ ಆತಂಕ ಅಥವಾ ಭಾವನಾತ್ಮಕ ಏರಿಳಿತಗಳು ಉಂಟಾಗಬಹುದು. ಅತಿಯಾದ ಆಲೋಚನೆಯಿಂದ ನಿದ್ರಾಹೀನತೆ ಅಥವಾ ಜೀರ್ಣಕ್ರಿಯೆಯ ತೊಂದರೆ ಕಾಣಿಸಿಕೊಳ್ಳಬಹುದು. ಸಾತ್ವಿಕ ಆಹಾರ ಸೇವಿಸಿ ಮತ್ತು ಸಂಜೆ ವೇಳೆ ಪ್ರಕೃತಿಯ ಮಡಿಲಲ್ಲಿ ಸ್ವಲ್ಪ ಸಮಯವನ್ನ ಕಳೆಯಬೇಕಾಗುತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಶಿವಲಿಂಗಕ್ಕೆ ಶುದ್ಧ ನೀರು ಅಥವಾ ಹಾಲಿನಿಂದ ಅಭಿಷೇಕವನ್ನ ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ 108 ಬಾರಿ ಜಪಿಸಿ. ಇದು ಚಂದ್ರ ದೋಷವನ್ನ ನಿವಾರಿಸಿ ಮಾನಸಿಕ ನೆಮ್ಮದಿಯನ್ನ ನೀಡುತ್ತದೆ. ಇನ್ನ ಸಂಜೆ ಹತ್ತಿರದ ದೇವಸ್ಥಾನದಲ್ಲಿ ಶನಿ ದೇವನಿಗೆ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇಂದು ಅನ್ನದಾನವನ್ನ ಮಾಡುವಂತದ್ದು. ಶ್ರಮಿಕ ವರ್ಗದವರಿಗೆ ಅಥವಾ ಅಗತ್ಯವಿರುವವರಿಗೆ ಅನ್ನದಾನವನ್ನ ಮಾಡಿ. ಶುಭ ಸಂಖ್ಯೆ 2 ಮತ್ತು 8. ಶುಭ ಬಣ್ಣ ಬಿಳಿ ಮತ್ತು ನೀಲಿ ಬಣ್ಣ. ಸಿಂಹರಾಶಿ. ಸಿಂಹರಾಶಿಯವರ ನೀವು ಸೂರ್ಯನ ಅಧಿಪತ್ಯಕ್ಕೆ ಒಳಪಟ್ಟವರು, ಜನ್ಮಜಾತ ನಾಯಕರು. ಆದರೆ ಇಂದು ಜಗತ್ತು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕೆಂದರೆ ಪ್ರತಿಯೊಂದು ವಿಷಯಕ್ಕೂ ತಕ್ಷಣ ಪ್ರತಿಕ್ರಿಯಿಸುವುದನ್ನ ನಿಲ್ಲಿಸಬೇಕಾಗುತ್ತೆ. ಮಾತಿನಲ್ಲಿ ಆತುರ ಬೇಡ. ನಿಮ್ಮ ನಿಲುವಿನಲ್ಲಿ ಆಳವಿರಲಿ. ನೀವು ಅತ್ಯಂತ ಶಾಂತವಾಗಿ ಆದರೆ ಸ್ಪಷ್ಟ ಮತ್ತು ದೃಢ ಧ್ವನಿಯಲ್ಲಿ ಮಾತನಾಡುವ ಪ್ರತಿಯೊಂದು ಪದವೂ ಎದುರುಗಿರುವವರ ಮನಸ್ಸಿನಲ್ಲಿ ಆಳವಾದ ಅಥವಾ ನಾಟುವಂತದ್ದು. ಇಂದು ನಿಮ್ಮ ನಾಯಕತ್ವದ ಶಬ್ದದಲ್ಲ, ನಿಮ್ಮ ವ್ಯಕ್ತಿತ್ವದ ಗಾಂಭೀರ್ಯದಲ್ಲಿ ಕಾಣಬೇಕಾಗಿದೆ. ಸಿಂಹವು ತನ್ನ ರಾಜ ಗಾಂಭೀರ್ಯವನ್ನ ಸಾಬೀತುಪಡಿಸಲು ಪ್ರತಿದಿನ ಗರ್ಜಿಸಬೇಕಾಗಿಲ್ಲ. ಅದರ ಶಾಂತ ಹೆಜ್ಜೆಗಳು ಮತ್ತು ಕಣ್ಣುಗಳಲ್ಲಿನ ಸ್ಥಿರತೆಯೇ ಇಡೀ ಕಾಡಿಗೆ ಅದರ ಶಕ್ತಿಯನ್ನ ನೆನಪಿಸುತ್ತದೆ. ಶಬ್ದದ ಅಬ್ಬರಕ್ಕಿಂತ ನಿಮ್ಮ ನಿಲುವಿನ ಆಳ ಮತ್ತು ನಡವಳಿಕೆಯ ಗಾಂಭೀರ್ಯವೇ ಜಗತ್ತನ್ನ ತಲೆಬಾಗಿಸುವಂತೆ ಮಾಡುವಂತದ್ದಾಗ್ತದೆ. ಇಂದು ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹೆಚ್ಚಿನ ತೂಕ ಸಿಗಲಿದೆ. ಹಿರಿಯರ ಬೆಂಬಲ ನಿಮ್ಮ ಆತ್ಮವಿಶ್ವಾಸವನ್ನ ದುಪ್ಪಟ್ಟುಗೊಳಿಸುತ್ತದೆ. ಜೀವನ ಸಂಗಾತಿಯೊಂದಿಗೆ ವೈಯಕ್ತಿಕ ಮತ್ತು ವೃತ್ತಿಪರ ಯೋಜನೆಗಳ ಬಗ್ಗೆ ಮುಕ್ತವಾಗಿ ಚರ್ಚಿಸುವಂತಹದ್ದು. ಪ್ರೇಮಿಗಳಿಗೆ ಪರಸ್ಪರ ಗೌರವ ಮತ್ತು ನಂಬಿಕೆಯನ್ನ ಮತ್ತಷ್ಟು ಗಟ್ಟಿಗೊಳಿಸಲು ಇದು ಅತ್ಯುತ್ತಮವಾದಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಸ್ಥಿರತೆ ಇರುವಂತದ್ದು. ಹಳೆಯ ಹೂಡಿಕೆಗಳಿಂದ ಸಕಾರಾತ್ಮಕ ಫಲಿತಾಂಶಗಳು ಗೋಚರಿಸಲಿವೆ. ಸ್ಥಿರ ಆಸ್ತಿ ಅಥವಾ ವಾಹನಕ್ಕೆ ಸಂಬಂಧಿಸಿದ ವ್ಯವಹಾರಗಳಲ್ಲಿ ಧನಲಾಭದ ಮುನ್ಸೂಚನೆ ಇದೆ. ಆದಾಗ್ಯೂ ಶನಿವಾರದ ಪ್ರಭಾವವಿರುವುದರಿಂದ ಆತುರದ ಅಥವಾ ಅತಿಯಾದ ಅಪಾಯಕಾರಿ ಹೂಡಿಕೆಗಳಿಂದ ದೂರವಿರುವುದು ಕೂಡ ನಿಮಗೆ ಒಳಿತನ್ನ ಮಾಡುವಂತದ್ದಾಗ್ತದೆ. ಇಂದು ಉದ್ಯೋಗಿಗಳಿಗೆ ಕಚೇರಿಯಲ್ಲಿ ನಿಮ್ಮ ನಿರ್ಧಾರಗಳು ಮತ್ತು ಕಾರ್ಯಕ್ಷಮತೆಗೆ ದೊಡ್ಡ ಮಟ್ಟದ ಗೌರವ ಸಿಗಲಿದೆ. ನಿಮ್ಮ ನಾಯಕತ್ವದ ಗುಣಕ್ಕೆ ಎದುರಾಳಿಗಳು ಮನ್ನಣೆಯನ್ನ ನೀಡಬೇಕಾಗ್ತದೆ. ವ್ಯಾಪಾರಸ್ಥರಿಗೆ ಹಳೆಯ ಯೋಜನೆಗಳನ್ನ ಪುನರಾರಂಭಿಸಲು ಅಥವಾ ಹೊಸ ಮಾರುಕಟ್ಟೆಗೆ ಹೆಜ್ಜೆಯನ್ನ ಇಡಲು ಒಳ್ಳೆಯ ದಿನ. ದೀರ್ಘಕಾಲದ ಸಮಸ್ಯೆಯೊಂದಕ್ಕೆ ನಿಮ್ಮ ಅನುಭವದ ಆಧಾರದ ಮೇಲೆ ಸೂಕ್ತ ಪರಿಹಾರವನ್ನ ಕಂಡುಕೊಳ್ಳುವಿರಿ. ಇಂದು ದೈಹಿಕವಾಗಿ ಎನರ್ಜೆಟಿಕ್ ಆಗಿದ್ದರೋ ಅತಿಯಾದ ಕೆಲಸದ ಒತ್ತಡದಿಂದ ಬೆನ್ನು ನೋವು ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ನಿರಂತರವಾಗಿ ಕೆಲಸ ಮಾಡುವುದಕ್ಕಿಂತ ಮಧ್ಯೆ ಸಣ್ಣ ವಿರಾಮವನ್ನ ತೆಗೆದುಕೊಳ್ಳಿ. ಸಮರ್ಪಕ ನೀರನ್ನ ಸೇವನೆಯನ್ನ ಮಾಡಬೇಕಾಗುತ್ತೆ. ಇಂದು ಅರಳಿ ಮರದ ಕೆಳಗೆ ಎಳ್ಳೆಣ್ಣೆ ಅಥವಾ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ 3 ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕಾಗುತ್ತೆ. ಇದರಿಂದ ಕಚೇರಿಯಲ್ಲಿ ಅಥವಾ ವ್ಯಾಪಾರದಲ್ಲಾಗುವ ವಿಳಂಬಗಳು ದೂರವಾಗ್ತವೆ. ಇಂದು ಶ್ರಮಿಕ ವರ್ಗದವರಿಗೆ, ಕಸಗುಡಿಸುವವರಿಗೆ ಅಥವಾ ಅಗತ್ಯವಿರುವವರಿಗೆ ನಿಮ್ಮ ಕೈಲಾದಂತಹ ಅನ್ನದಾನವನ್ನ ಅಥವಾ ಕಪ್ಪು ಎಳ್ಳು ಅಥವಾ ಉದ್ದಿನ ಬೇಳೆಯನ್ನ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಶುಭ ಸಂಖ್ಯೆಯಾಗಿ 1 ಮತ್ತು 8 ಅತಿ ಹೆಚ್ಚಾಗಿ ಬಳಸಬೇಕಾಗುತ್ತೆ. ಶುಭ ಬಣ್ಣವಾಗಿ ಕೇಸರಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಜಗತ್ತು ಅಬ್ಬರಿಸುವವರ ಮಾತನ್ನ ಕ್ಷಣ ಕಾಲ ಕೇಳಬಹುದು. ಆದರೆ ಸತ್ಯ, ನಿಖರತೆ ಮತ್ತು ಆಳವಾದ ಜ್ಞಾನವಿರುವವರ ಮಾತನ್ನ ಯುಗಗಳ ಕಾಲ ಸ್ಮರಿಸುತ್ತದೆ. ತೂಕವಿಲ್ಲದ 100 ಮಾತುಗಳಿಗಿಂತ ಅನುಭವದಿಂದ ಹೊರಹೊಮ್ಮುವ ಒಂದೇ ಒಂದು ನಿಖರ ಶಬ್ದಕ್ಕೆ ಜಗತ್ತನ್ನ ತಡೆದು ನಿಲ್ಲಿಸುವಂತಹ ಶಕ್ತಿ ಇರುವಂತದ್ದು. ನೀವು ಬುಧನ ಅಧಿಪತ್ಯಕ್ಕೆ ಒಳಪಟ್ಟವರು. ಬುದ್ಧಿವಂತಿಕೆ ಮತ್ತು ವಿಶ್ಲೇಷಣೆಯ ಜನ್ಮಜಾತ
ಶಾಂತಿಯುತ ಅಧಿಪತಿಗಳು. ಇಂದು ಜನರು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕೆಂದರೆ ನೀವು ನಿಮ್ಮ ಧ್ವನಿಯ ಎತ್ತರವನ್ನ ಹೆಚ್ಚಿಸಬೇಕಾಗಿಲ್ಲ. ನಿಮ್ಮ ವಿಷಯದ ಆಳವನ್ನ ಪ್ರದರ್ಶಿಸಿ ಇತರರು ಅನಗತ್ಯ ಚರ್ಚೆಗಳಲ್ಲಿ ಶಕ್ತಿ ವ್ಯರ್ಥ ಮಾಡುವಾಗ ನೀವು ಕೇವಲ ಸತ್ಯ ಮತ್ತು ಪರಿಹಾರದ ರೂಪದಲ್ಲಿ ಮಾತನಾಡಿ. ನಿಮ್ಮ ಮಾತಿನಲ್ಲಿ ವಾಸ್ತವ ಮತ್ತು ಸ್ಪಷ್ಟತೆ ಇದ್ದಾಗ ಇಡೀ ಸಭೆಯೇ ನಿಮ್ಮ ಧ್ವನಿಗೆ ಕಿವಿಗೊಡುತ್ತದೆ. ಇಂದು ನಿಮ್ಮ ಜ್ಞಾನ ಮತ್ತು ಸೌಮ್ಯತೆಗೆ ನಿಮ್ಮ ಅತ್ಯಂತ ದೊಡ್ಡದಾದಂತಹ ಆಯುಧವಾಗಿರುವಂತದ್ದು. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಜಾಗರೂಕತೆ ಹಾಗೂ ಪ್ರತಿಯೊಂದು ಸಣ್ಣ ಕೆಲಸದಲ್ಲೂ ತೋರುವಂತಹ ನಿಖರತೆ ದೊಡ್ಡ ಮೆಚ್ಚುಗೆಯನ್ನ ತರುವಂತದ್ದು. ಜಟಿಲವಾದ ಸಮಸ್ಯೆಯೊಂದಕ್ಕೆ ನೀವು ನೀಡುವಂತಹ ಪ್ರಾಯೋಗಿಕ ಪರಿಹಾರವು ಮೇಲಾಧಿಕಾರಿಗಳನ್ನ ಬೆರಗುಗೊಳಿಸಲಿದೆ. ವ್ಯಾಪಾರಸ್ಥರಿಗೆ ಹಳೆಯ ಲೆಕ್ಕಪತ್ರಗಳನ್ನ ಸರಿದೂಗಿಸಲು ಮತ್ತು ವ್ಯವಹಾರದಲ್ಲಿನ ನ್ಯೂನತೆಗಳನ್ನ ತಿದ್ದುಪಡಿ ಮಾಡಿಕೊಳ್ಳಲು ಇಂದು ಸೂಕ್ತವಾದಂತಹ ದಿನ. ವಿಶ್ಲೇಷಣೆ, ತಂತ್ರಜ್ಞಾನ ಹಾಗೂ ಹಣಕಾಸು ಕ್ಷೇತ್ರದಲ್ಲಿ ಇರುವವರಿಗೆ ವಿಶೇಷ ಪ್ರಗತಿ ಕೂಡ ಇರುವಂತದ್ದು. ಇನ್ನು ಆರ್ಥಿಕ ದೃಷ್ಟಿಯಿಂದ ಇಂದು ಯಶಸ್ಸಿನ ದಿನ. ಬುದ್ಧಿವಂತಿಕೆಯಿಂದ ಮಾಡಿದ ಯೋಜನಾಬದ್ಧ ವೆಚ್ಚಗಳು ನಿಮ್ಮ ಬಜೆಟ್ ಅನ್ನ ಸಮತೋಲನದಲ್ಲಿಡುತ್ತವೆ. ಹಳೆಯ ಸಾಲದ ಸುಳಿಯಿಂದ ಹೊರಬರಲು ಅಥವಾ ದೀರ್ಘಾವಧಿಯ ಸುರಕ್ಷಿತ ಹೂಡಿಕೆಗಳಿಗೆ ಚಾಲನೆಯನ್ನ ನೀಡಲು ಇಂದು ಅತ್ಯುತ್ತಮವಾದಂತಹ ಸಮಯ. ಅನಗತ್ಯ ಪ್ರದರ್ಶನಕ್ಕಾಗಿ ಹಣ ಪೋಲು ಮಾಡುವುದನ್ನ ತಪ್ಪಿಸಬೇಕಾಗತ್ತೆ. ಇನ್ನ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುವಂತದ್ದು. ಅದಾಗಿಯೂ ಪ್ರತಿಯೊಂದನ್ನ ಪರಿಪೂರ್ಣವಾಗಿ ಮಾಡಲು ಹೋಗಿ ಮಾನಸಿಕವಾಗಿ ಅತಿಯಾದ ಒತ್ತಡ ಅಥವಾ ನರಗಳ ಆಯಾಸವನ್ನ ತಂದುಕೊಳ್ಳಬೇಡಿ. ಸಕಾಲಕ್ಕೆ ಸಮತೋಲಿತ ಆಹಾರ ಸೇವನೆ ಹಾಗೂ ಸಂಜೆ ಸ್ವಲ್ಪ ಸಮಯ ನಿಶಬ್ದವಾಗಿ ಧ್ಯಾನವನ್ನ ಮಾಡುವುದು ನಿಮ್ಮ ಮನಸ್ಸಿಗೆ ನೆಮ್ಮದಿಯನ್ನ ನೀಡುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಗಣಪತಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಗಂ ಗಣಪತಿಯೇ ನಮಃ ಮಂತ್ರವನ್ನ ಜಪಿಸಬೇಕಾಗತ್ತೆ. ತದನಂತರ ಹನುಮಾನ್ ಚಾಲೀಸವನ್ನ ಭಕ್ತಿಯಿಂದ ಪಠಿಸಬೇಕಾಗತ್ತೆ. ಇಂದು ನಿಮ್ಮ ನಿರ್ಧಾರಗಳಲ್ಲಿ ಆತ್ಮವಿಶ್ವಾಸ ಮತ್ತು ಮಾತಿನಲ್ಲಿ ತೇಜಸ್ಸನ್ನ ತರುವಂತದ್ದು ನೋಡ್ತೀರಾ. ಇಂದು ಸಂಜೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆ ಅಥವಾ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಿ 3 ಬಾರಿ ಪ್ರದಕ್ಷಿಣೆಯನ್ನ ಹಾಕಿ. ಇದರಿಂದ ಕೆಲಸದಲ್ಲಾಗುವ ವಿಳಂಬಗಳು ಮತ್ತು ಶನಿ ದೋಷದ ಪ್ರಭಾವ ನಿವಾರಣೆಯಾಗ್ತದೆ. ಇನ್ನು ಶುಭ ಸಂಖ್ಯೆಯಾಗಿ 5 ಮತ್ತು 8 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಹಸಿರು ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ಇಂದಿನ ದಿವಸ ನೀವು. ತುಲಾ ರಾಶಿಯವರ ಜಗತ್ತನ್ನ ತಲೆಬಾಗಿಸಲು ಅಬ್ಬರದ ಶಬ್ದದ ಅಗತ್ಯವಿಲ್ಲ. ನಿಮ್ಮ ಮಾತಿನಲ್ಲಿ ಸತ್ಯ ಮತ್ತು ನಡವಳಿಕೆಯಲ್ಲಿ ಪ್ರಾಮಾಣಿಕತೆ ಇದ್ದರೆ ಸಾಕು. ನಿಮ್ಮ ಮೌನವೂ ಸಹ ಜಗತ್ತಿಗೆ ಶಕ್ತಿಯುತ ಸಂದೇಶವಾಗುತ್ತದೆ. ನೀವು ಸಮಾಜದ ಸಮತೋಲನವನ್ನ ಕಾಯುವಂತಹ ರಾಜತಾಂತ್ರಿಕರು. ಇಂದು ನೀವು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಪ್ರತಿಯೊಬ್ಬರನ್ನ ಮೆಚ್ಚಿಸಲು ಹೋಗಿ ನಿಮ್ಮ ನಿಜವಾದ ನಿಲವನ್ನ ಬದಲಾಯಿಸಿಕೊಳ್ಳಬೇಡಿ. ನಿಮ್ಮ ಮಾತುಗಳು ಕೇವಲ ಸಕ್ಕರೆ ಸವರಿದ ಮಾತುಗಾಗಿರಬೇಕಾಗುತ್ತೆ. ಸತ್ಯ ಮತ್ತು ಆಳವಾದ ಸದ್ಧರ್ಮದಿಂದ ಕೂಡಿರಬೇಕಾಗುತ್ತೆ. ನಿಮ್ಮ ನುಡಿಯಲ್ಲಿ ಸ್ಪಷ್ಟತೆ ಹಾಗೂ ನಡಿಯಲ್ಲಿ ಪ್ರಾಮಾಣಿಕತೆ ಇದ್ದಾಗ ನಿಮ್ಮ ಸಮ್ಮುಖದಲ್ಲಿ ನಿಲ್ಲುವಂತಹ ಪ್ರತಿಯೊಬ್ಬ ವ್ಯಕ್ತಿಯು ನಿಮ್ಮ ಪ್ರತಿಯೊಂದು ಪದಕ್ಕೂ ಬೆಲೆಯನ್ನ ಕೊಟ್ಟು ಆಲಿಸಬೇಕಾಗ್ತದೆ. ಇಂದು ನಿಮ್ಮ ನಿರ್ಧರ್ಮವೇ ನಿಮ್ಮ ಧ್ವನಿಯಾಗಬೇಕಾಗಿರುವಂತಹ ದಿನ. ಇಂದು ಆರ್ಥಿಕವಾಗಿ ಸ್ಥಿರವಾದಂತಹ ದಿನ. ಭವಿಷ್ಯದ ಸುರಕ್ಷತೆಗಾಗಿ ದೀರ್ಘಾವಧಿಯ ಹೂಡಿಕೆ ಮಾಡಲು ಇದು ಸೂಕ್ತವಾದಂತಹ ಸಮಯ. ಹಳೆಯ ಸಾಲ ಅಥವಾ ಹಣಕಾಸಿನ ಬಾಕಿಗಳು ತೀರಿಸಲು ದಾರಿಗಳು ಕೂಡ ಸುಗಮವಾಗಲಿವೆ. ಆದಾಗ್ಯೂ ತಕ್ಷಣದ ಲಾಭದ ಆಸೆಗೆ ಬಿದ್ದು ಅಸುರಕ್ಷಿತ ಅಥವಾ ಆನ್ಲೈನ್ ಯೋಜನೆಗಳಲ್ಲಿ ಸಾಹಸವನ್ನ ಮಾಡಬೇಡಿ. ಉದ್ಯೋಗಿಗಳಿಗೆ ಇಂದು ಶನಿವಾರದ ಪ್ರಭಾವದಿಂದ ಕೆಲಸದ ಸ್ಥಳದಲ್ಲಿ ಶಿಸ್ತು ಮತ್ತು ತಾಳ್ಮೆ ಅತ್ಯಂತ ಅಗತ್ಯ. ದೀರ್ಘಕಾಲದಿಂದ ಬಾಕಿ ಉಳಿದಂತಹ ಕಠಿಣ ಜವಾಬ್ದಾರಿಯೊಂದನ್ನ ಯಶಸ್ವಿಯಾಗಿ ಮುಗಿಸಿ ಮೇಲಾಧಿಕಾರಿಗಳ ನಂಬಿಕೆಯನ್ನ ಗಳಿಸುವಿರಿ. ವ್ಯಾಪಾರಸ್ಥರಿಗೆ ಹಳೆಯ ಗ್ರಾಹಕರಿಂದ ಅಥವಾ ದೀರ್ಘಾವಧಿಯ ಒಪ್ಪಂದಗಳಿಂದ ನಿರೀಕ್ಷಿತ ಪ್ರಗತಿ ಕಂಡು ಬರಲಿದೆ. ಕಾನೂನು, ಆಡಳಿತ ಅಥವಾ ರಾಜತಾಂತ್ರಿಕ ರಂಗದಲ್ಲಿ ಇರುವವರಿಗೆ ಇಂದು ಶ್ರೇಷ್ಠವಾದಂತಹ ದಿನ. ಇನ್ನ ಕುಟುಂಬದಲ್ಲಿ ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ಅವರ ಅನುಭವದ ಮಾತುಗಳು ನಿಮ್ಮ ಜೀವನಕ್ಕೆ ಹೊಸ ದಾರಿಯನ್ನ ತೋರಿಸಲಿವೆ. ಜೀವನ ಸಂಗಾತಿಯೊಂದಿಗೆ ಇದ್ದಂತಹ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಭೇದಗಳು ತಿಳಿಯಾಗಿ ಬಾಂಧವ್ಯದಲ್ಲಿ ಪ್ರಬುದ್ಧತೆ ಇರುವಂತದ್ದು. ಪ್ರೇಮಿಗಳಿಗೆ ಪರಸ್ಪರರ ಭಾವನೆಗಳಿಗೆ ಮತ್ತು ಜವಾಬ್ದಾರಿಗಳಿಗೆ ಗೌರವವನ್ನ ನೀಡುವಂತಹ ದಿನವಾಗಿರುವಂತದ್ದು. ಇನ್ನ ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಅತಿಯಾದ ಕೆಲಸದ ಒತ್ತಡದಿಂದಾಗಿ ಬೆನ್ನು ನೋವು, ಕಾಲು ನೋವು ಅಥವಾ ದೈಹಿಕ ಆಯಾಸ ಕಾಣಿಸಿಕೊಳ್ಳಬಹುದು. ಇಂದು ಸಂಜೆ ವೇಳೆಗೆ ದೈಹಿಕ ವಿಶ್ರಾಂತಿಯನ್ನ ಪಡೆದು ಪ್ರಕೃತಿಯೊಂದಿಗೆ ಸ್ವಲ್ಪ ಸಮಯವನ್ನ ಕಳೆಯಬೇಕಾಗತ್ತೆ. ಇಂದು ಮುಂಜಾನೆ ಅಥವಾ ಸಂಜೆ ಹತ್ತಿರದ ದೇವಸ್ಥಾನದಲ್ಲಿ ಅಶ್ವತ್ಥ ವೃಕ್ಷದ ಕೆಳಗೆ ಅಥವಾ ಶನಿ ದೇವರ ಸನ್ನಿಧಿಯಲ್ಲಿ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ ತದನಂತರ ಹನುಮಾನ್ ಚಾಲೀಸವನ್ನ ಪಠಿಸುವುದರಿಂದ ಕೆಲಸದಲ್ಲಿನ ಅಡೆತಡೆಗಳು ಮತ್ತು ಮಾನಸಿಕ ಒತ್ತಡ
ನಿವಾರಣೆಯಾಗ್ತದೆ. ಇಂದು ಶ್ರಮಿಕ ವರ್ಗದವರಿಗೆ, ಕಾಯಕ ಯೋಗಿಗಳಿಗೆ ಅಥವಾ ಬಡವರಿಗೆ ಕಪ್ಪು ಬಣ್ಣದ ಧಾನ್ಯ ಅಥವಾ ಅನ್ನದಾನವನ್ನ ಮಾಡಿ. ಇದು ನಿಮ್ಮ ರಾಶಿಯ ಶನಿ ಬಲವನ್ನ ಹೆಚ್ಚಿಸುವಂತದ್ದು. ಇನ್ನು ಶುಭ ಸಂಖ್ಯೆಯಾಗಿ ನೋಡುವುದಾದರೆ 6 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಬಿಳಿ ಬಣ್ಣವನ್ನ ಬಳಸಬೇಕಾಗುತ್ತೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಸಿಂಹವು ಬೇಟೆಯಾಡುವ ಮುನ್ನ ಸದ್ದನ್ನ ಮಾಡುವುದಿಲ್ಲ. ಅದರ ಮೌನವೇ ಎದುರಾಳಿಯಲ್ಲಿ ಭಯವನ್ನ ಹುಟ್ಟಿಸುತ್ತದೆ. ನಿಮ್ಮ ಬಲವನ್ನ ಪ್ರದರ್ಶಿಸಲು ಗದ್ದಲದ ಅಗತ್ಯವಿಲ್ಲ. ನಿಮ್ಮ ನಿಲುವಿನ ಆಳ ಮತ್ತು ನಿರ್ಧಾರದ ಗಂಭೀರತೆಯ ಜಗತ್ತನ್ನ ಮೌನವಾಗಿ ನಿಂತು ಆಲಿಸುವಂತೆ ಮಾಡುತ್ತದೆ. ನೀವು ತೀವ್ರವಾದ ಆತ್ಮಶಕ್ತಿ ಮತ್ತು ಮೌನಕ್ಕೆ ಹೆಸರಾದವರು. ಇಂದು ನೀವು ಜಗತ್ತಿನ ಮುಂದೆ ನಿಂತು ನಿಮ್ಮ ಮಾತನ್ನ ಒಪ್ಪಿಸಲು ಅಬ್ಬರಿಸಬೇಕಾದಂತಹ ಅಗತ್ಯವಿಲ್ಲ. ಬದಲಾಗಿ ನಿಮ್ಮ ಆಲೋಚನೆಗಳಲ್ಲಿ ಸ್ಪಷ್ಟತೆ ಇರಲಿ, ನಿಮ್ಮ ಪದಗಳಲ್ಲಿ ನಿಷ್ಠೆ ಇರಲಿ. ನೀವು ಒಮ್ಮೆ ಸ್ಪಷ್ಟವಾಗಿ ಆಳವಾಗಿ ಮಾತನಾಡಿದರೆ ಇಡೀ ಸಭಾಂಗಣವೇ ನಿಮ್ಮ ಮಾತುಗಳನ್ನ ಅತ್ಯಂತ ಗಂಭೀರವಾಗಿ ಸ್ವೀಕರಿಸುತ್ತದೆ. ಸಣ್ಣತನದ ಚರ್ಚೆಗಳಿಂದ ದೂರವಿರಿ. ನಿಮ್ಮ ಪ್ರತಿಯೊಂದು ಹೆಜ್ಜೆಯು ಅರ್ಥಪೂರ್ಣವಾಗುವಂತದ್ದನ್ನ ಕಾಣುವಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕ ಮತ್ತು ದೃಢವಾದಂತಹ ದಿನ. ಹಳೆಯ ಹೂಡಿಕೆಗಳು ಅಥವಾ ಆಸ್ತಿ ಸಂಬಂಧಿತ ವ್ಯವಹಾರಗಳಿಂದ ಲಾಭ ಬರುವಂತಹ ಯೋಗವಿದೆ. ರಹಸ್ಯ ಮೂಲಗಳಿಂದ ಅಥವಾ ನಿರೀಕ್ಷಿಸದ ಮಾರ್ಗದಿಂದ ಹಣಕಾಸಿನ ಹರಿವು ಇರಲಿದೆ. ಆದರೆ ಶನಿವಾರವಾಗಿರುವುದರಿಂದ ಆತುರಪಟ್ಟು ಯಾರ ಮೇಲೂ ನಂಬಿಕೆಯನ್ನ ಇಟ್ಟು ಅಸುರಕ್ಷಿತ ಸಾಲಗಳನ್ನ ನೀಡುವ ಹಾಗಿಲ್ಲ. ಇನ್ನ ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಅತ್ಯಂತ ಗೌರವ ಸಿಗಲಿದೆ. ಹಿರಿಯರು ನಿಮ್ಮ ಜವಾಬ್ದಾರಿಯುತ ನಡವಳಿಕೆಯನ್ನ ಮೆಚ್ಚಿಕೊಳ್ಳಲಿದ್ದಾರೆ. ಜೀವನ ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿವಾದಗಳಿದ್ದರೆ ಇಂದು ಮುಕ್ತವಾಗಿ ಮಾತನಾಡಿ ಬಗೆಹರಿಸಿಕೊಳ್ಳಿ. ಪ್ರೇಮಿಗಳಿಗೆ ಇಂದು ಪರಸ್ಪರರ ಭಾವನಾತ್ಮಕ ಆಳವನ್ನ ಅರ್ಥ ಮಾಡಿಕೊಳ್ಳಲು ಮತ್ತು ಬಾಂಧವ್ಯವನ್ನ ಗಟ್ಟಿಗೊಳಿಸಲು ಉತ್ತಮವಾಗಿರುವಂತಹ ದಿನವಾಗಿದೆ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ರಹಸ್ಯ ಕಾರ್ಯತಂತ್ರ ಮತ್ತು ದೂರದೃಷ್ಟಿಗೆ ದೊಡ್ಡ ಗೆಲುವು ಸಿಗಲಿ ಅಂತದ್ದು. ಎಷ್ಟೇ ಸಂಕೀರ್ಣವಾದ ಸವಾಲಿದ್ದರೂ ಅದನ್ನ ಎದೆಗುಂದದೆ ಎದುರಿಸಿ ಮುನ್ನಗ್ಗಿಸುವಂತಹ ನಿಮ್ಮ ಶಕ್ತಿಗೆ ಮೇಲಾಧಿಕಾರಿಗಳು ಬೆರಗಾಗಲಿದ್ದಾರೆ. ವ್ಯಾಪಾರಸ್ಥರಿಗೆ ಹಳೆಯ ಶ್ರಮಕ್ಕೆ ತಕ್ಕಂತೆ ದೊಡ್ಡ ಮೊತ್ತದ ಹೊಸ ಒಪ್ಪಂದಗಳು ಕೈ ಸೇರಲಿವೆ. ಸಂಶೋಧನೆ, ತಂತ್ರಜ್ಞಾನ ಮತ್ತು ರಕ್ಷಣಾ ವೇದಿಕೆಯಲ್ಲಿ ಇರುವವರು ಇಂದು ಅತ್ಯಂತ ಶುಭದಾಯಕವಾದಂತಹ ಸುದ್ದಿಗಳನ್ನ ಕೇಳುವಂತದ್ದಾಗ್ತದೆ. ದೈಹಿಕವಾಗಿ ನೀವು ಬಲಶಾಲಿಯಾಗಿರುತ್ತೀರಿ. ಆದಾಗ್ಯೂ ನಿದ್ರಾಹೀನತೆ ಅಥವಾ ಅತಿಯಾದ ಮಾನಸಿಕ ತೀವ್ರತೆಯಿಂದಾಗಿ ಸಂಜೆ ವೇಳೆಗೆ ತಲೆನೋವು ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಕನಿಷ್ಠ 15 ನಿಮಿಷಗಳ ಕಾಲ ಧ್ಯಾನವನ್ನ ಮಾಡುವುದು ಹಾಗೂ ಸಾಕಷ್ಟು ನೀರನ್ನ ಸೇವಿಸುವುದು ನಿಮಗೆ ಅತ್ಯಗತ್ಯವಾಗಿರುವಂತದ್ದು. ಇಂದು ಸಂಜೆ ಹತ್ತಿರದ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಸಿಂಧೂರ ಮತ್ತು ಕೆಂಪು ಹೂಗಳನ್ನ ಅರ್ಪಿಸಿ ಹನುಮಾನ್ ಚಾಲೀಸವನ್ನ 3 ಬಾರಿ ಪಠಿಸುವುದರಿಂದ ನಿಮ್ಮ ಒಳಸಂಚುಗಳು ಮತ್ತು ಶತ್ರುಬಾಧೆಗಳು ನಿವಾರಣೆಯಾಗ್ತವೆ. ಇಂದು ಸಂಜೆ ಅರಳಿ ಮರದ ಅಂದ್ರೆ ಅಶ್ವತ್ಥ ವೃಕ್ಷ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ ನಮಸ್ಕರಿಸಿ. ಇದು ಕಾರ್ಯದಲ್ಲಾಗುವ ವಿಳಂಬವನ್ನ ನಿವಾರಿಸುತ್ತದೆ. ಶುಭ ಸಂಖ್ಯೆಯಾಗಿ 9 ಮತ್ತು 8 ಬಳಸಿ. ಶುಭ ಬಣ್ಣವಾಗಿ ಕೆಂಪು ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಧನುರ್ರಾಶಿ. ಧನುರ್ರಾಶಿಯವರ ಬಿಲ್ಲುಗಾರನು ಬಾಣವನ್ನ ಎಷ್ಟು ಆಳವಾಗಿ ಹಿಂದೆ ಎಳೆಯುತ್ತಾನೋ ಬಾಣವು ಅಷ್ಟೇ ವೇಗವಾಗಿ ಮತ್ತು ದೂರವಾಗಿ ಗುರಿಯತ್ತ ಧಾವಿಸುತ್ತದೆ. ನಿಮ್ಮ ಜೀವನದಲ್ಲಿ ಹಿನ್ನಡೆಗಳು ಎದುರಾದರೆ ಅದು ಸೋಲಲ್ಲ, ನಿಮ್ಮನ್ನ ದೊಡ್ಡ ಯಶಸ್ಸಿನತ್ತ ಚಿಮ್ಮಿಸಲು ಕಾಲವು ಮಾಡುತ್ತಿರುವಂತಹ ಸಿದ್ಧತೆ. ನಿಮ್ಮ ಚಿಹ್ನೆಯ ಬಿಲ್ಲು ಹಿಡಿದಂತಹ ಧನುರ್ಧಾರಿ. ನಿಮ್ಮ ಧ್ವನಿ ಮತ್ತು ಆಲೋಚನೆಗಳಲ್ಲಿ ಜ್ಞಾನದ ತೇಜಸ್ಸಿದೆ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ಪ್ರತಿಯೊಂದು ಮಾತನ್ನ ಆತುರದಿಂದ ಆಡದೆ ಅನುಭವದ ಹಿನ್ನೆಲೆಯಲ್ಲಿ ಮಾಗಿಸಿ ಹೊರಹಾಕಬೇಕಾಗತ್ತೆ. ನೆನಪಿಡಿ, ಜ್ಞಾನಿಯ ಮಾತು ಶಬ್ದವನ್ನ ಮಾಡುವುದಿಲ್ಲ, ಅದು ಕೇಳುಗರ ಅಂತರಾಳಕ್ಕೆ ನೇರವಾಗಿ ನಾಟುತ್ತದೆ. ಇಂದು ನಿಮ್ಮ ನಿಷ್ಠೆ ಮತ್ತು ಸತ್ಯದ ಧ್ವನಿ ಸಮಾಜವನ್ನ ಪ್ರೇರಿಸುವಂತದ್ದಾಗ್ತದೆ. ಆರ್ಥಿಕವಾಗಿ ಇಂದು ಧನಾತ್ಮಕ ಬೆಳವಣಿಗೆಗಳು ಕಂಡು ಬರಲಿವೆ. ಹಣಕಾಸಿನ ಹರಿವು ಸುಗಮವಾಗಲಿದ್ದು ದೀರ್ಘಾವಧಿ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ಒಳ್ಳೆಯ ದಿನ. ಆದಾಗ್ಯೂ ಶನಿವಾರದ ಪ್ರಭಾವ ಇರುವುದರಿಂದ ಆತುರಪಟ್ಟು ಯಾರ ಮೇಲೂ ನಂಬಿಕೆ ಇಟ್ಟು ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ನೀಡಬೇಡಿ. ಕುಟುಂಬದಲ್ಲಿ ಹಿರಿಯರ ಆಶೀರ್ವಾದ ಮತ್ತು ಬೆಂಬಲ ಸಿಗುವಂತದ್ದು. ಗೃಹ ಸಂಬಂಧಿ ಕಾರ್ಯಗಳಲ್ಲಿ ನಿಮ್ಮ ಸಲಹೆಗೆ ಎಲ್ಲರೂ ಬೆಲೆಯನ್ನ ನೀಡ್ತಾರೆ. ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಸಮನ್ವಯತೆ ಹೆಚ್ಚಾಗಲಿದೆ. ಪ್ರೇಮಿಗಳಿಗೆ ಪರಸ್ಪರರ ದೈವೋದ್ದೇಶಗಳನ್ನ ಹಂಚಿಕೊಳ್ಳಲು ಮತ್ತು ಉತ್ತಮ ನಡವಳಿಕೆಯನ್ನ ಬೆಳೆಸಿಕೊಳ್ಳಲು ಇದು ಶುಭವಾದಂತಹ ದಿನ. ಇನ್ನು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಜ್ಞಾನ ಮತ್ತು ದೀರ್ಘದೃಷ್ಟಿಗೆ ತಕ್ಕ ಮನ್ನಣೆ ಸಿಗಲಿದೆ. ದೂರದೃಷ್ಟಿಯ ಯೋಜನೆಗಳನ್ನ ರೂಪಿಸಲು ಮತ್ತು ಹೊಸ ಜವಾಬ್ದಾರಿಗಳನ್ನ ವಹಿಸಿಕೊಳ್ಳಲು ಇದು ಸೂಕ್ತವಾದಂತಹ ದಿನ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಅಥವಾ ಹೊಸ ಗ್ರಾಹಕರ ಸಂಪರ್ಕದಿಂದ ಉತ್ತಮ ಲಾಭ ದೊರೆಯಲಿದೆ. ಶಿಕ್ಷಣ, ತರಬೇತಿ, ಕಾನೂನು ಮತ್ತು ಆಡಳಿತಾತ್ಮಕ ರಂಗದಲ್ಲಿ ಇರುವವರಿಗೆ ಇಂದು ಯಶಸ್ಸು
ಯಶಸ್ಸಿನ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ನಿಮ್ಮ ಉತ್ಸಾಹ ಹೆಚ್ಚಾಗಿರುತ್ತದೆ. ಆದರೆ ತೊಡೆ ಅಥವಾ ಬೆನ್ನು ನೋವಿನ ಸಮಸ್ಯೆ ಇರುವವರು ಅತಿಯಾದ ದೈಹಿಕ ಶ್ರಮದಿಂದ ದೂರವಿರುವುದು ಒಳಿತು. ಸಂಜೆ ಯೋಗ ಅಥವಾ ಧ್ಯಾನವನ್ನ ಮಾಡುವುದರಿಂದ ಶರೀರ ಮತ್ತು ಮನಸ್ಸಿಗೆ ನೆಮ್ಮದಿಯು ಕೂಡ ಸಿಗುವಂತದ್ದಾಗ್ತದೆ. ಇಂದು ಮುಂಜಾನೆ ಅಥವಾ ಸಂಜೆ ಆಂಜನೇಯ ಸ್ವಾಮಿಗೆ ನಮಸ್ಕರಿಸಿ ಹನುಮಾನ್ ಚಾಲಿಸವನ್ನ ಪಠಣೆಯನ್ನ ಮಾಡಿ. ಇದು ಕಾರ್ಯದಲ್ಲಾಗುವ ವಿಳಂಬವನ್ನ ತಪ್ಪಿಸಿ ಧೈರ್ಯವನ್ನ ನೀಡುತ್ತದೆ. ಸಂಜೆ ವೇಳೆ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ ಶನಿದೇವ ಹಾಗೂ ಗುರುರಾಯರನ್ನ ಸ್ಮರಿಸಬೇಕಾಗುತ್ತೆ ನೀವು. ಇಂದು ಶ್ರಮಿಕರಿಗೆ ಅಥವಾ ಅಗತ್ಯವಿರುವವರಿಗೆ ಹಳದಿ ಬಣ್ಣದ ಸಿಹಿ ತಿಂಡಿ ಅಥವಾ ಅನ್ನದಾನವನ್ನ ಮಾಡಿ. ಹಸುವಿಗೆ ಬೆಲ್ಲ ಮತ್ತು ನೆನೆಸಿದ ಬೇಳೆಯನ್ನ ತಿನ್ನಿಸುವುದು ಅತ್ಯಂತ ಶ್ರೇಷ್ಠವಾದುದು. ಶುಭ ಸಂಖ್ಯೆಯಾಗಿ 3 ಮತ್ತು 8 ಬಳಸಬೇಕಾಗುತ್ತೆ. ಇನ್ನು ಶುಭ ಬಣ್ಣವಾಗಿ ಹಳದಿ ಮತ್ತು ನೀಲಿ ಬಣ್ಣವನ್ನ ಬಳಸಬೇಕಾಗುತ್ತೆ ನೀವು. ಮಕರ ರಾಶಿಯವರ ಪರ್ವತವು ತಾನು ಎಷ್ಟು ಎತ್ತರವಿದ್ದೇನೆ ಎಂದು ಎಂದಿಗೂ ಕೂಡ ಚೀಳಿ ಹೇಳುವುದಿಲ್ಲ. ಅದು ಬಿರುಗಾಳಿ ಮತ್ತು ಮಳೆ ಮತ್ತು ಬಿಸಿಲನ್ನ ಮೌನವಾಗಿ ತಡೆದುಕೊಂಡು ನಿಲ್ಲುವಂತದ್ದು. ಆ ಮೌನವೇ ಅದರ ಗಾಂಭೀರ್ಯಕ್ಕೆ ಮತ್ತು ಎತ್ತರಕ್ಕೆ ಜಗತ್ತು ತಲೆಬಾಗುವಂತೆ ಮಾಡುವಂತದ್ದಾಗ್ತದೆ. ನೀವು ಶನಿ ದೇವರ ಆಧಿಪತ್ಯದಲ್ಲಿ ಜನಿಸಿದವರು. ಪರ್ವತದಂತಹ ಸ್ಥಿರತೆ ನಿಮ್ಮ ಸ್ವಭಾವ. ಇಂದು ಜಗತ್ತು ನಿಮ್ಮನ್ನ ಗಂಭೀರವಾಗಿ ಆಲಿಸಬೇಕೆಂದರೆ ಯಾವುದೇ ಕಾರಣಕ್ಕೂ ನಿಮ್ಮ ಎದುರಾಳಿಗಳು ಅಥವಾ ಸನ್ನಿವೇಶಗಳ ಎದುರು ಅಸಹನೆಯನ್ನ ತೋರಬೇಡಿ. ಕಠಿಣ ಪರಿಸ್ಥಿತಿಯಲ್ಲೋ ನಿಮ್ಮ ಮೌನ, ಸ್ಥಿರತೆ ಮತ್ತು ದೃಢ ನಿರ್ಧಾರವೇ ನಿಮ್ಮ ಶಕ್ತಿಯಾಗಬೇಕಾಗಿದೆ. ಯಾರು ಸದ್ದಿಲ್ಲದೆ ಕಠಿಣ ಸತ್ಯದ ಹಾದಿಯಲ್ಲಿ ನಡೆದು ಸಾಧಿಸುತ್ತಾರೋ ಅವರ ಮೌನಕ್ಕೂ ಇಡೀ ಜಗತ್ತು ಗಂಭೀರವಾಗಿ ಕಿವಿಯನ್ನ ಕೊಡುತ್ತದೆ. ಇಂದು ನಿಮ್ಮ ಗಾಂಭೀರ್ಯವೇ ನಿಮ್ಮ ಗೆಲುವಾಗುವಂತದ್ದು. ಆರ್ಥಿಕ ಸ್ಥಿತಿ ಅತ್ಯಂತ ಭದ್ರವಾಗಿರಲಿದೆ. ಭೂಮಿ, ಆಸ್ತಿ ಅಥವಾ ದೀರ್ಘಾವಧಿ ಉಳಿತಾಯ ಯೋಜನೆಗಳಿಂದ ಧನ ಲಾಭದ ಮುನ್ಸೂಚನೆ ಇದೆ. ಅನಿರೀಕ್ಷಿತ ಮೂಲಗಳಿಂದ ನಿಂತು ಹೋಗಿದ್ದ ಹಣ ನಿಮ್ಮ ಕೈ ಸೇರಬಹುದು. ಆದಾಗ್ಯೂ ಭವಿಷ್ಯದ ದೃಷ್ಟಿಯಿಂದ ಹಣಕಾಸಿನ ವಿಚಾರದಲ್ಲಿ ಯಾವುದೇ ತರಾತುರಿಯ ಸಾಲ ಕೊಡುವಿಕೆ ಅಥವಾ ಪಡೆಯುವಿಕೆಯಿಂದ ದೂರವಿರಬೇಕಾಗುತ್ತೆ. ಉದ್ಯೋಗಿಗಳಿಗೆ ಇಂದು ಅತ್ಯಂತ ಶ್ರೇಷ್ಠ ಹಾಗೂ ಜವಾಬ್ದಾರಿಯುತವಾದಂತಹ ದಿನ. ನಿಮ್ಮ ರಾಶಾಧಿಪತಿಯಾದ ಶನಿ ದೇವನ ದಿನವೇ ಶನಿವಾರ ಬಂದಿರುವುದರಿಂದ ಕಚೇರಿಯಲ್ಲಿ ದೀರ್ಘಕಾಲದ ಕಠಿಣ ಶ್ರಮಕ್ಕೆ ತಕ್ಕ ದೊಡ್ಡ ಮನ್ನಣೆ ಸಿಗುವಂತದ್ದು. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳು ಅಥವಾ ನಿಂತು ಹೋಗಿದ್ದ ಯೋಜನೆಗಳು ಮರುಜೀವವನ್ನ ಪಡೆಯಲಿವೆ. ನಿಮ್ಮ ದೂರದೃಷ್ಟಿಯ ಯೋಜನೆಗಳು ಮಾರುಕಟ್ಟೆಯಲ್ಲಿನ ಎಲ್ಲರ ಗಮನವನ್ನ ಸೆಳೆಯುವಂತದ್ದಾಗ್ತದೆ. ಇನ್ನ ಕುಟುಂಬದಲ್ಲಿ ನಿಮ್ಮ ನಿರ್ಧಾರಗಳಿಗೆ ಸಂಪೂರ್ಣ ಗೌರವ ಸಿಗಲಿದೆ. ಹಿರಿಯರ ಬೆಂಬಲ ಮತ್ತು ಆಶೀರ್ವಾದ ನಿಮ್ಮ ಮೇಲಿರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಭಾವನಾತ್ಮಕ ಬಂಧ ಗಟ್ಟಿಯಾಗಲಿದ್ದು ಭವಿಷ್ಯದ ದೊಡ್ಡ ಗುರಿಗಳ ಬಗ್ಗೆ ಗಂಭೀರ ಚರ್ಚೆ ನಡೆಯಲಿದೆ. ಅವಿವಾಹಿತರಿಗೆ ಜವಾಬ್ದಾರಿಯುತ ಹಾಗೂ ಸೂಕ್ತ ಸಂಬಂಧಗಳು ಕೂಡಿ ಬರುವಂತಹ ಲಕ್ಷಣಗಳಿವೆ. ಇನ್ನು ದೈಹಿಕವಾಗಿ ನೀವು ದೃಢರಾಗಿರುತ್ತೀರಿ. ಆದರೆ ಶನಿವಾರ ಪ್ರಭಾವದಿಂದಾಗಿ ಈ ದಿನ ಶನಿಯ ಪ್ರಭಾವವಾಗಿರುವುದರಿಂದ ಕಾಲು ನೋವು, ಕೀಲು ನೋವು ಅಥವಾ ದೈಹಿಕ ಆಯಾಸ ಕಾಣಿಸಿಕೊಳ್ಳಬಹುದು. ಅಗತ್ಯ ವಿಶ್ರಾಂತಿಯನ್ನ ಪಡೆದು ಸಂಜೆ ವೇಳೆಗೆ ಹಗುರವಾದ ವ್ಯಾಯಾಮ ಅಥವಾ ಧ್ಯಾನವನ್ನ ಮಾಡುವುದು ದೇಹಕ್ಕೆ ಶಕ್ತಿಯನ್ನ ನೀಡುವಂತದ್ದಾಗ್ತದೆ. ಇಂದು ಸಂಜೆ ಹತ್ತಿರದ ದೇವಸ್ಥಾನದಲ್ಲಿ ಶನಿ ದೇವನಿಗೆ ಅಥವಾ ಅಶ್ವತ್ಥ ವೃಕ್ಷದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ ನಂತರ ಹನುಮಾನ್ ಚಾಲಿಸವನ್ನ ಅಥವಾ ಶನಿ ಸ್ತೋತ್ರವನ್ನ ಪಠಣೆಯನ್ನ ಮಾಡಿ. ಇಂದು ಕಪ್ಪು ಉದ್ದಿನ ಬೇಳೆ, ಕಪ್ಪು ಎಳ್ಳು ಅಥವಾ ಎಳ್ಳೆಣ್ಣೆಯನ್ನ ಧರ್ಮಸ್ಥಳಕ್ಕೆ ಅಥವಾ ಅಗತ್ಯವಿರುವವರಿಗೆ, ಶ್ರಮಿಕರಿಗೆ ದಾನವನ್ನ ಮಾಡುವುದು ನಿಮ್ಮ ಕೆಲಸದಲ್ಲಾಗುವ ವಿಳಂಬವನ್ನ ನಿವಾರಿಸುವಂತದ್ದು. ಇಂದು ಕಪ್ಪು ನಾಯಿಗೆ ಅಥವಾ ಕಾಗೆಗಳಿಗೆ ಆಹಾರ ಮತ್ತು ನೀರನ್ನ ನೀಡಬೇಕಾಗುತ್ತೆ. ಶುಭ ಸಂಖ್ಯೆಯಾಗಿ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಕಪ್ಪು ಬಣ್ಣವನ್ನ ಬಳಸಿ. ಕುಂಭರಾಶಿಯವರ ಜಗತ್ತು ಸಾವಿರಾರು ಶಬ್ದಗಳನ್ನ ದಿನವೂ ಕೇಳುತ್ತದೆ. ಆದರೆ ಇತಿಹಾಸವನ್ನ ಬದಲಾಯಿಸುವಂತಹ ಒಂದು ಸತ್ಯವಾದಂತಹ ಧ್ವನಿ ಬಂದಾಗ ಇಡೀ ಪ್ರಪಂಚವೇ ನಿಂತು ಆಲಿಸುತ್ತದೆ. ನಿಮ್ಮ ಮಾತಿನಲ್ಲಿ ಹುಸಿ ಭರವಸೆಗಳಿರಬಾರದು, ಅದರ ಆಳದಲ್ಲಿ ಶಕ್ತಿಯುತ ನಿರ್ಧಾರವಿರಬೇಕು. ನೀವು ಸಮಾಜದ ಗಡಿಗಳನ್ನ ಮೀರಿ ಯೋಚಿಸುವಂತಹ ಜನ್ಮಜಾತ ದೂರದೃಷ್ಟಿಯನ್ನ ಉಳ್ಳವರು. ಇಂದು ಜನರು ನಿಮ್ಮನ್ನ ಅತ್ಯಂತ ಗಂಭೀರವಾಗಿ ಆಲಿಸಬೇಕೆಂದರೆ ನಿಮ್ಮ ಮಾತುಗಳಲ್ಲಿ ಕೇವಲ ಭಾವನೆಗಳಿರಬಾರದು, ಬದಲಿಗೆ ಸ್ಪಷ್ಟತೆ, ಅನುಭವ ಮತ್ತು ಅಚಲವಾದಂತಹ ಧೈರ್ಯವಿರಬೇಕು. ನಿಮ್ಮ ಮಾತಿನ ಹಿಂದಿನ ಉದ್ದೇಶ ಪ್ರಾಮಾಣಿಕವಾಗಿದ್ದಾಗ ನೀವು ಕೂಗಿ ಹೇಳಬೇಕಾಗಿಲ್ಲ. ನಿಮ್ಮ ನಿಶಬ್ದವಾದ ಪ್ರಬುದ್ಧತೆಯ ಜಗತ್ತನ್ನ ನಿಮ್ಮ ಮಾತುಗಳಿಗೆ ಕಿವಿಗೊಡುವಂತೆ ಮಾಡುತ್ತದೆ. ಇಂದು ನಿಮ್ಮ ಚಿಂತನೆಯ ಆಳವೇ ನಿಮ್ಮ ಶಕ್ತಿಯಾಗುವಂತದ್ದು. ಕುಟುಂಬದ ಹಿರಿಯರೊಂದಿಗೆ ಆಳವಾದ ಆಲೋಚನೆಗಳನ್ನ ಹಂಚಿಕೊಳ್ಳಲು ಮತ್ತು ಅವರ ಆಶೀರ್ವಾದ ಪಡೆಯಲು ಇದು ಸೂಕ್ತವಾದಂತಹ ದಿನ. ನಿಮ್ಮ ದೂರದೃಷ್ಟಿಯ ಚಿಂತನೆಗಳು ಕುಟುಂಬ
ಕುಟುಂಬಕ್ಕೆ ದೊಡ್ಡ ಆಸರೆಯಾಗಲಿವೆ. ಪ್ರೇಮಿಗಳ ನಡುವೆ ಅನಗತ್ಯ ಅನುಮಾನಗಳಿಗೆ ಆಸ್ಪದ ನೀಡದೆ ಮುಕ್ತವಾಗಿ ಸಂವಹನ ನಡೆಸುವುದು ಬಾಂಧವ್ಯವನ್ನ ಗಟ್ಟಿಗೊಳಿಸುತ್ತದೆ. ಆರ್ಥಿಕವಾಗಿ ಇಂದು ಸ್ಥಿರತೆ ಕಂಡು ಬರುವಂತಹ ದಿನ. ಭವಿಷ್ಯದ ಸುರಕ್ಷತೆಗಾಗಿ ಹೂಡಿಕೆ ಮಾಡುವ ಆಲೋಚನೆಗಳು ಫಲಪ್ರದವಾಗಲಿವೆ. ಹಳೆಯ ಸಾಲಗಳು ಅಥವಾ ಬಾಕಿ ಉಳಿದಂತಹ ಹಣ ಮರಳಿ ಕೈ ಸೇರುವಂತಹ ಲಕ್ಷಣಗಳಿವೆ. ಆದಾಗ್ಯೂ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಂಡು ಅಪರಿಚಿತ ವ್ಯಕ್ತಿಗಳಿಗೆ ದೊಡ್ಡ ಮೊತ್ತದ ಹಣವನ್ನ ಸಾಲವಾಗಿ ನೀಡುವ ಹಾಗಿಲ್ಲ. ನೀವು ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ದೀರ್ಘಾವಧಿ ಆಲೋಚನೆಗಳು ಮತ್ತು ತಾಂತ್ರಿಕ ಕೌಶಲ್ಯಕ್ಕೆ ಸೂಕ್ತ ಮನ್ನಣೆ ಸಿಗಲಿದೆ. ನಿಮ್ಮ ರಾಶಾಧಿಪತಿಯ ದಿನವಾದ ಇಂದು ಕಠಿಣ ಸವಾಲುಗಳನ್ನ ಸಹ ನಿರ್ಮಳವಾಗಿ ಎದುರಿಸಿ ಜಯಿಸುವಿರಿ. ವ್ಯಾಪಾರಸ್ಥರಿಗೆ ಹೊಸ ಯೋಜನೆಗಳನ್ನ ಜಾರಿಗೆ ತರಲು ಅಥವಾ ದೊಡ್ಡ ಮೊತ್ತದ ಸಮಾಜಮುಖಿ ಅಥವಾ ತಾಂತ್ರಿಕ ಒಪ್ಪಂದಗಳನ್ನ ಮಾಡಿಕೊಳ್ಳಲು ಅತ್ಯಂತ ಯೋಗದಾಯಕವಾದಂತಹ ದಿನವಾಗಿರುವಂತದ್ದು. ಇನ್ನು ಆರೋಗ್ಯದ ದೃಷ್ಟಿಯಿಂದ ಇಂದು ಉತ್ತಮವಾದಂತಹ ದಿನ. ಆದರೆ ಅತಿಯಾದ ಆಲೋಚನೆಗಳಿಂದ ರಾತ್ರಿ ನಿದ್ರಾಹೀನತೆ ಮತ್ತು ನಿರಗಳ ದೌರ್ಬಲ್ಯ ಕಾಣಿಸಿಕೊಳ್ಳಬಹುದು. ಸಂಜೆ ಸ್ವಲ್ಪ ಸಮಯ ಪ್ರಕೃತಿಯೊಂದಿಗೆ ಕಳೆಯುವುದು ಅಥವಾ ಧ್ಯಾನವನ್ನ ಮಾಡುವುದು ಮನಸ್ಸನ್ನ ಶಾಂತಗೊಳಿಸುವಂತದ್ದಾಗ್ತದೆ. ಇಂದು ಸಂಜೆಯ ಸಮಯದಲ್ಲಿ ಅರಳಿ ಮರದ ಕೆಳಗೆ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ 7 ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕಾಗುತ್ತೆ. ಓಂ ಶಂ ಶನಿಶ್ಚರಾಯ ನಮಃ ಮಂತ್ರವನ್ನ ಜಪಿಸಬೇಕಾಗುತ್ತೆ. ಇದರಿಂದ ಕೆಲಸಗಳಲ್ಲಾಗುವ ತಡೆತಡೆಗಳು ದೂರವಾಗುವಂತದ್ದು. ಇನ್ನು ಆಂಜನೇಯ ಸ್ವಾಮಿಯ ಮುಂದೆ ಕುಳಿತು ಹನುಮಾನ್ ಚಾಲಿಸವನ್ನ 3 ಬಾರಿ ಪಠಿಸುವುದರಿಂದ ಆತ್ಮವಿಶ್ವಾಸ ದುಪ್ಪಟ್ಟಾಗ್ತದೆ ಮತ್ತು ಭಯ ಗೊಂದಲಗಳು ಕೂಡ ನಿವಾರಣೆಯಾಗುವಂತದ್ದು. ಇಂದು ನಿಮಗಾಗಿ ಅಥವಾ ಸಮಾಜಕ್ಕಾಗಿ ಕೆಲಸ ಮಾಡುವ ಕಾರ್ಮಿಕರಿಗೆ, ಶ್ರಮಿಕರಿಗೆ ಅಥವಾ ಬಡವರಿಗೆ ಕಪ್ಪು ಬಣ್ಣದ ಧಾನ್ಯಗಳನ್ನ ಅಥವಾ ಅನ್ನದಾನವನ್ನ ಮಾಡುವುದು ಅತ್ಯಂತ ಶ್ರೇಷ್ಠವಾದ ಪರಿಹಾರ. ಶುಭ ಸಂಖ್ಯೆ 8 ಮತ್ತು 4 ಬಳಸಿ. ಶುಭ ಬಣ್ಣವಾಗಿ ನೀಲಿ ಮತ್ತು ಕಪ್ಪು ಬಣ್ಣವನ್ನ ಬಳಸಿ. ಮೀನರಾಶಿಯವರ ಸಮುದ್ರದ ಮೇಲ್ಭಾಗದಲ್ಲಿ ಎಷ್ಟೇ ದೊಡ್ಡ ಅಲೆಗಳು ಎದ್ದು ಸಾಗುತ್ತಿದ್ದರೋ ಅದರ ಆಳದ ಮೌನವೇ ಜಗತ್ತಿನ ಅತಿ ದೊಡ್ಡ ಶಕ್ತಿಯನ್ನ ಹಿಡಿದಿಟ್ಟುಕೊಂಡಿರುತ್ತದೆ. ನಿಮ್ಮ ಮಾತು ಅಪಾರ ಅನುಭವ ಮತ್ತು ಸತ್ಯದ ಆಳದಿಂದ ಬಂದಾಗ ಇಡೀ ಜಗತ್ತೇ ನಿಂತು ಆಲಿಸುವಂತದ್ದಾಗ್ತದೆ. ನೀವು ಗುರುಗ್ರಹದ ಅಧಿಪತ್ಯಕ್ಕೆ ಒಳಪಟ್ಟವರು ಹಾಗೂ ನೈಸರ್ಗಿಕವಾಗಿಯೇ ಜ್ಞಾನ ಮತ್ತು ಜಲತತ್ವದ ಸಂಕೇತ. ಇಂದು ನಿಮ್ಮ ಭಾವನಾತ್ಮಕತೆಯನ್ನ ದೌರ್ಬಲ್ಯ ಮಾಡಿಕೊಳ್ಳಬೇಡಿ. ಅದನ್ನ ನಿಮ್ಮ ಆಳವಾದ ಜ್ಞಾನವನ್ನಾಗಿ ಪರಿವರ್ತಿಸಿ. ಜಗತ್ತು ನಿಮ್ಮನ್ನ ಗಂಭೀರವಾಗಿ ಸ್ವೀಕರಿಸಬೇಕೆಂದರೆ ಪ್ರತಿಯೊಂದಕ್ಕೂ ತಕ್ಷಣ ಪ್ರತಿಕ್ರಿಯಿಸುವುದನ್ನ ನಿಲ್ಲಿಸಿ ಪರಿಸ್ಥಿತಿಯನ್ನ ಆಳವಾಗಿ ಗ್ರಹಿಸಿ ಸತ್ಯ ಮತ್ತು ದೈವಿಕ ಸ್ಪಷ್ಟತೆಯಿಂದ ಮಾತನಾಡಿ. ನೀವು ಮೌನದಿಂದ ಮಾತಿಗೆ ಹೆಜ್ಜೆ ಇಟ್ಟಾಗ ನಿಮ್ಮ ಪ್ರತಿಯೊಂದು ಪದಕ್ಕೂ ಸಮಾಜ ಗೌರವವನ್ನ ನೀಡಿ ಶಿರಬಾಗಿಸುವಂತದ್ದಾಗ್ತದೆ. ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ನಿಮ್ಮ ಸುದೀರ್ಘ ಅನುಭವ ಮತ್ತು ತೀಕ್ಷ್ಣ ಜ್ಞಾನಕ್ಕೆ ಸೂಕ್ತ ಮನ್ನಣೆ ಸಿಗಲಿದೆ. ಕಷ್ಟಕರ ಪರಿಸ್ಥಿತಿಯಲ್ಲಿ ನೀವು ನೀಡುವಂತಹ ಜಾಣತನದ ಸಲಹೆಗಳು ಸಂಸ್ಥೆಗೆ ದೊಡ್ಡ ಮಟ್ಟದಲ್ಲಿ ನೆರವಾಗಲಿವೆ. ವ್ಯಾಪಾರಸ್ಥರಿಗೆ ಹಳೆಯ ಹೂಡಿಕೆಗಳಿಂದ ಅಥವಾ ವಿದೇಶಿ ಸಂಪರ್ಕಗಳಿಂದ ಹೊಸ ಅವಕಾಶಗಳು ಬಾಗಿಲನ್ನ ತೆರೆಯುವಂತದ್ದು. ಶಿಕ್ಷಣ, ಆಲೋಚನಾ ಕ್ಷೇತ್ರ ಹಾಗೂ ಸಂಶೋಧನಾ ರಂಗದಲ್ಲಿ ಇರುವವರಿಗೆ ಇಂದು ಅತ್ಯಂತ ಯಶಸ್ವಿಯಾದಂತಹ ದಿನ. ಇನ್ನು ಆರ್ಥಿಕವಾಗಿ ಇಂದು ಧನಾತ್ಮಕ ಮತ್ತು ಭದ್ರತೆಯ ದಿನ. ದೀರ್ಘಕಾಲದ ಬಾಕಿ ಹಣ ನಿಮ್ಮ ಕೈ ಸೇರುವಂತಹ ಯೋಗವಿದೆ. ಭವಿಷ್ಯದ ದೃಷ್ಟಿಯಿಂದ ಆಸ್ತಿ, ಷೇರು ಅಥವಾ ಉಳಿತಾಯ ಯೋಜನೆಗಳಲ್ಲಿ ಹಣ ತೊಡಗಿಸಿಕೊಳ್ಳಲು ಸೂಕ್ತ ವಾತಾವರಣವಿದೆ. ಆದರೆ ಭಾವನಾತ್ಮಕವಾಗಿ ಯಾರಿಗೂ ದೊಡ್ಡ ಮೊತ್ತದ ಸಾಲವನ್ನ ನೀಡಬೇಡಿ. ಇನ್ನು ಕುಟುಂಬದಲ್ಲಿ ನೆಮ್ಮದಿ ಮತ್ತು ಸಾಮರಸ್ಯದ ವಾತಾವರಣವಿರಲಿದೆ. ಹಿರಿಯರ ಆರೋಗ್ಯ ಸುಧಾರಿಸಲಿದ್ದು ಅವರ ಸಂಪೂರ್ಣ ಆಶೀರ್ವಾದ ನಿಮಗಿರುವಂತದ್ದು. ಜೀವನ ಸಂಗಾತಿಯೊಂದಿಗೆ ಆಳವಾದ ಭಾವನಾತ್ಮಕ ಚರ್ಚೆಗಳು ಕೂಡ ನಡೆಯಲಿದ್ದು ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗಲಿದೆ. ಪ್ರೇಮಿಗಳಿಗೆ ಪರಸ್ಪರರ ಭಾವನೆಗಳನ್ನ ಗೌರವಿಸುವ ಮೂಲಕ ಸಂಬಂಧದಲ್ಲಿ ಸ್ಪಷ್ಟತೆಯೂ ಕೂಡ ಸಿಗುವಂತದ್ದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ. ಆದರೆ ಶನಿವಾರದ ಪ್ರಭಾವದಿಂದಾಗಿ ಸಂಜೆಯ ವೇಳೆಗೆ ಕಾಲು ನೋವು ಅಥವಾ ದೈಹಿಕ ಶ್ರಮದಿಂದ ಆಯಾಸ ಕಾಣಿಸಿಕೊಳ್ಳಬಹುದು. ದಿನದ ಅಂತ್ಯದಲ್ಲಿ ಲಘು ವ್ಯಾಯಾಮ ಅಥವಾ ಧ್ಯಾನವನ್ನ ಮಾಡುವುದು ಮನಸ್ಸಿಗೆ ಹಾಗೂ ದೇಹಕ್ಕೆ ಶಾಂತಿಯನ್ನ ನೀಡುತ್ತದೆ. ಇಂದು ಸಂಜೆ ಹತ್ತಿರದ ದೇವಸ್ಥಾನದಲ್ಲಿ ಶನಿ ದೇವನಿಗೆ ಸಾಸಿವೆ ಎಣ್ಣೆಯ ದೀಪವನ್ನ ಹಚ್ಚಿ ನಂತರ ಹನುಮಾನ್ ಚಾಲಿಸ ಪಠಿಸುವುದರಿಂದ ಸಕಲ ಕಾರ್ಯ ತಡೆಗಳು ಕೂಡ ನಿವಾರಣೆಯಾಗ್ತವೆ. ಇನ್ನು ಅಶ್ವತ್ಥ ವೃಕ್ಷದ ಸಂಜೆ ವೇಳೆ ಅರಳಿ ಮರದ ಕೆಳಗೆ ದೀಪ ಬಿಟ್ಟು ಓಂ ಶಂ ಶನೇಶ್ವರಾಯ ನಮಃ ಮಂತ್ರವನ್ನ ಜಪಿಸುತ್ತಾ 3 ಬಾರಿ ಪ್ರದಕ್ಷಿಣೆಯನ್ನ ಹಾಕಬೇಕಾಗತ್ತೆ. ಇಂದು ಶ್ರಮಿಕ ವರ್ಗದವರಿಗೆ ಅಥವಾ ಅಗತ್ಯವಿರುವವರಿಗೆ ಎಳ್ಳು, ಕಪ್ಪು ಬಣ್ಣದ ಬಟ್ಟೆ ಅಥವಾ ಆಹಾರವನ್ನ ದಾನವಾಗಿ ಮಾಡಬೇಕಾಗತ್ತೆ. ಹಸುವಿಗೆ ನೆನೆಸಿದ ಕಡಲೆ ಬೇಳೆ ಮತ್ತು ಬೆಲ್ಲ ನೀಡಿದರೆ ಶುಭ ಫಲಗಳು ಕೂಡ ದ್ವಿಗುಣಗೊಳ್ಳುತ್ತವೆ. ಶುಭ ಸಂಖ್ಯೆ 3 ಮತ್ತು 8. ಶುಭ ಬಣ್ಣ ಹಳದಿ ಮತ್ತು ನೀಲಿ ಬಣ್ಣ.